ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದು ನಡೆದಿರ್ತಕ್ಕಂತಹ ಅಂದರೆ 17 ಮಾರ್ಚ್ ಫಸ್ಟ್ ಶಿಫ್ಟಲ್ಲಿ ನಡೆದಿರ್ತಕ್ಕಂತಹ RPF ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ನ ಮಾಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ಮತ್ತೆ ಒಂದು ಖುಷಿಯ ವಿಚಾರ ಏನು ಅಂದರೆ ನಿಮಗೆ, ಸೊ ಇವತ್ತಿನ ಫಸ್ಟ್ ಶಿಫ್ಟಲ್ಲೂ ಕೂಡ ನಾವು ಏನು ಇಲ್ಲಿಯವರೆಗೂ ಅನಲೈಸಿಸ್ ಮಾಡಿದ್ವಿ, ಇಲ್ಲಿಯವರೆಗೂ ನಾವು ಎಡಿಷ್ನಲಿ ಇನ್ಫಾರ್ಮೇಷನ್ ನೋಡ್ಕೊಂಡು ಬಂದಿದ್ವಿ, ತಿಳ್ಕೊಂಡು ಬಂದಿದ್ದೀವಿ, ಕ್ಲಾಸ್ನ ಮಾಡ್ತಾ ಬಂದಿದ್ವಿ ಅಲ್ವಾ? ಸೊ ಅದರಿಂದನೇ ನಿಮಗೆ ಮಿನಿಮಮ್ ಅಂದ್ರೆ ಒಂದು 30 ಪ್ರಶ್ನೆಗಳು ಅಲ್ಲಿಂದನೇ ಬಂದಿದ್ದಾವೆ. ಮೀನ್ಸ್ ರಿಪೀಟ್ ಆಗಿದ್ದಾವೆ ಅಂತ ಹೇಳ್ಬೋದು, ಇಲ್ಲಾಂದರೆ ನಾವು ತಿಳ್ಕೊಂಡಿದ್ದೀವಿ ಅಂತ ಹೇಳ್ಬೋದು, ಏನಾದರೂ ಹೇಳ್ಬೋದು, ಸರಿನಾ? ಸೊ ಅದು ಒಂದು ಖುಷಿಯ ವಿಚಾರ. ಸೊ ಬನ್ನಿ, ಮೊದಲ ಪ್ರಶ್ನೆ ಏನಿದೆ ಅಂದರೆ, ತೋಡಾ ಬುಡಕಟ್ಟು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದ್ದಾನೆ, ಸರಿನಾ? ಸೊ ತೋಡಾ ಬುಡಕಟ್ಟು ಯಾವ ರಾಜ್ಯದಲ್ಲಿ? ಆಂಧ್ರ ಪ್ರದೇಶ, ಹಿಮಾಚಲ ಪ್ರದೇಶ, ತಮಿಳುನಾಡು ಮತ್ತು ಕೇರಳ ಮತ್ತು ಕರ್ನಾಟಕ ಅಂತ ಆಪ್ಷನ್ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ. ಓಕೆ, ತಮಿಳುನಾಡು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದು? ತೋಡಾ ಬುಡಕಟ್ಟು, ಸರಿನಾ? ಸೊ ಎಕ್ಸಾಕ್ಟಾಗಿ ನಿಮಗೆ ಬೆಟ್ಟಗಳು ಕೇಳಿದ್ರೆ ಅಥವಾ ಪರ್ವತಗಳು ಕೇಳಿದ್ರೆ, ಯಾವ ಪರ್ವತಗಳಲ್ಲಿ ಯಾವ ಬೆಟ್ಟಗಳಲ್ಲಿ ಇವರು ವಾಸ ಮಾಡ್ತಾರೆ ಅಂತ ಕೇಳಿದ್ರೆ ನೀಲಗಿರಿ ಹಿಲ್ಸಲ್ಲಿ, ಓಕೆ, ನೀಲಗಿರಿ ಪರ್ವತಗಳಲ್ಲಿ, ನೀಲಗಿರಿ ಬೆಟ್ಟಗಳಲ್ಲಿ ಇವರು ವಾಸ ಮಾಡ್ತಾರೆ. ಯಾರು? ಈ ತೋಡಾ ಬುಡಕಟ್ಟಿನವರು. ಹಾಗೆ ಈ ಪ್ರಶ್ನೆನ ಬೇರೆ ರೀತಿ ಕೇಳಬಹುದು, ಈ ತೋಡಾ ಬುಡಕಟ್ಟಿನವರು ಈ ಕೆಳಗಿನ ಯಾವ ರಾಜ್ಯದಲ್ಲಿ ವಾಸಿಸುವುದಿಲ್ಲ ಅಂತ ಕೇಳ್ಬೋದು ನಿಮಗೆ, ಸರಿನಾ? ಸೊ ವಾಸಿಸುವುದಿಲ್ಲ ಅಂತ ಕೇಳಿದಾಗ ಎಲ್ಲಿ ವಾಸ ಮಾಡ್ತಾರೆ ಅಂತ ನಮಗೆ ಮೊದಲು ಗೊತ್ತಾಗಬೇಕು, ಸರಿನಾ? ಸೊ ಒಂದು ತಮಿಳುನಾಡಲ್ಲಿ ವಾಸ ಮಾಡ್ತಾರೆ, ಕೇರಳದಲ್ಲಿ ಮತ್ತು ಕರ್ನಾಟಕದಲ್ಲೂ ಕೂಡ ಇವರು ಕಂಡು ಬರ್ತಾರೆ. ಯಾರು? ತೋಡಾ ಬುಡಕಟ್ಟಿನವರು. ಬಟ್ ಇಲ್ಲಿ ನಿಮಗೆ ಆಂಧ್ರ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಈ ತೋಡಾ ಬುಡಕಟ್ಟು ಕಂಡು ಬರುವುದಿಲ್ಲ. ಬಟ್ ಎಲ್ಲಿ ಕಂಡು ಬರುತ್ತೆ ಅಂದರೆ ನಿಮಗೆ ನೀಲಗಿರಿ ಹಿಲ್ಸ್ ಅಂತ ಹೇಳಿದೆ ನಾನು ಜಸ್ಟ್, ಓಕೆ, ನೀಲಗಿರಿ ಹಿಲ್ಸ್ ಅಂತ. ಈ ನೀಲಗಿರಿ ಹಿಲ್ಸ್ ಏನಿದೆ ಗೊತ್ತಾ? ಇವಾಗ ನಮ್ಮ ಭಾರತ ಹೀಗಿದೆ ಅಂದರೆ ನಮ್ಮ ಕರ್ನಾಟಕ ಇಲ್ಲಿ ಕಂಡು ಬರುತ್ತೆ ನಿಮಗೆ. ಸೊ ಇಲ್ಲಿ ನಿಮಗೆ ಕೇರಳ ಕಂಡು ಬರುತ್ತೆ, ಇಲ್ಲಿ ತಮಿಳುನಾಡಿದೆ. ಸೊ ಈ ಮೂರೂ ಭಾಗದಲ್ಲಿ ಇಲ್ಲಿ ನಿಮಗೆ ನೀಲಗಿರಿ ಹಿಲ್ಸ್ ಕಂಡು ಬರುತ್ತೆ ಈ ಸೆಂಟ್ರ್ ಪಾರ್ಟಲ್ಲಿ, ಸರಿನಾ? ಸೊ ಸೆಂಟ್ರ್ ಪಾರ್ಟಲ್ಲಿ ನೀಲಗಿರಿ ಹಿಲ್ಸ್ ಕಂಡು ಬಂದರೆ ಆ ನೀಲಗಿರಿ ಹಿಲ್ಸಲ್ಲಿ ಈ ತೋಡಾ ಬುಡಕಟ್ಟು ಜನಾಂಗ ವಾಸ ಮಾಡ್ತಾರೆ. ಸೊ ಅದಕ್ಕೆ ಇವರು ಈ ಮೂರು ರಾಜ್ಯದಲ್ಲಿ ಕಂಡು ಬರ್ತಾರೆ. ಸೊ ಮೇಜರ್ಲಿ ಹೇಳೋದಾದರೆ ಮಾತ್ರ ನಾವು ತಮಿಳುನಾಡು ಅಂತ ಹೇಳ್ತೀವಿ, ಇಲ್ಲ ಅಂದರೆ ಈ ಮೂರು ರಾಜ್ಯಗಳು ಹೇಳಬೇಕಾಗತ್ತೆ. ಕೆಲವೊಂದು ಸರಿ ನಮಗೆ ನೀಲಗಿರಿ ಅನ್ನೋದು ತಮಿಳುನಾಡು ಅಂತ ಗೊತ್ತಿದ್ರೂ ಕೂಡ ಮಿಸ್ ಆಗೋ ಚಾನ್ಸಸ್ ಇರುತ್ತೆ, ಸರಿನಾ? ಗೊತ್ತಿರಲಿ ನಿಮಗೆ ಇದು. ಸೊ ಇನ್ನೊಂದು ಇಲ್ಲಿ ಹಿಮಾಚಲ್ ಪ್ರದೇಶ ಯಾಕೆ ಹಾಕಿದ್ದೀನಿ ಅಂದರೆ, ಈ ತೋಡಾ ಎನ್ನುವ ಒಂದು ಮಾರ್ಷಲ್ ಆರ್ಟ್ಸ್ ಕಂಡು ಬರುತ್ತೆ. ತೋಡಾ ಎನ್ನುವ ಬುಡಕಟ್ಟು ಜನಾಂಗ ಕಂಡು ಬರೋದು ನಿಮಗೆ ನಮ್ಮ ದಕ್ಷಿಣ ಭಾರತದಲ್ಲಿ, ಬಟ್ ತೋಡಾ ಎನ್ನುವ ಒಂದು ಮಾರ್ಷಲ್ ಆರ್ಟ್ಸ್ ಕಂಡು ಬರುತ್ತೆ. ಓಕೆ, ಮಾರ್ಷಲ್ ಆರ್ಟ್ಸ್. ಈ ತೋಡಾ ಎನ್ನುವ ಮಾರ್ಷಲ್ ಆರ್ಟ್ಸ್ ನಿಮ್ಗೆ ಎಲ್ಲಿ ಕಂಡು ಬರುತ್ತೆ ಅಂದರೆ ಇದೇ ಹಿಮಾಚಲದಲ್ಲಿ ಕಂಡು ಬರುತ್ತೆ. ಓಕೆ, ಹಿಮಾಚಲ ಪ್ರದೇಶದಲ್ಲಿ ತೋಡಾ ಎಂಬುವ ಒಂದು ಮಾರ್ಷಲ್ ಆರ್ಟ್ಸ್ ಕಂಡು ಬರುತ್ತೆ. ಹಾಗೆ ಕಲರಿಪಟ್ಟು ಎನ್ನುವ ಒಂದು ಮಾರ್ಷಲ್ ಆರ್ಟ್ಸ್ ಎಲ್ಲಿ ಕಂಡು ಬರುತ್ತೆ? ಕಲರಿಪಟ್ಟು ಕೇರಳದಲ್ಲಿ. ಹಾಗೆ ಸಿಲಂಬಂ ಎನ್ನುವ ಒಂದು ಮಾರ್ಷಲ್ ಆರ್ಟ್ಸ್ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಅದು ತಮಿಳುನಾಡಲ್ಲಿ. ನೆನ್ಪಿಟ್ಕೊಳ್ಳಿ. ಸೊ ಇವರೇ ಯಾರು? ನಿಮಗೆ ತೋಡಾ ಬುಡಕಟ್ಟು ಜನಾಂಗದವರು, ಸರಿನಾ? ಸೊ ಜಾಸ್ತಿ ಇವರು ಈ ರೆಡ್ ಮತ್ತು ಬ್ಲ್ಯಾಕ್ ಕಲರ್ ಇವೇನು ಶೇಡ್ಸ್ ಪಟ್ಟಿ ಇದಾವಲ್ವಾ, ಸೊ ಈ ರೀತಿಯ ಡ್ರೆಸ್ಗಳನ್ನು ಇವರು ಹಾಕೋತಾರೆ. ಯಾರು? ಈ ತೋಡಾ ಜನಾಂಗದವರು, ಸರಿನಾ? ಒಂದ್ಸರಿ ಗೂಗಲಲ್ಲೆಲ್ಲ ಮಾಡ್ಕೊಂಡು ನೋಡ್ಕೊಳ್ಳಿ. ಅವರ ಜ್ಯುವೆಲರಿ ಕೂಡ ಅವರು ಸ್ವಲ್ಪ ಫೇಮಸ್ ಇದ್ದಾರೆ. ಯಾರು? ಈ ತೋಡಾ ಬುಡಕಟ್ಟಿನವರು, ಸರಿನಾ? ಸೊ ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕಲ್ಕತ್ತಾ ಹೈಕೋರ್ಟ್ ಕಾಯ್ದೆ 1953ರ ಅಡಿಯಲ್ಲಿ ಕಲ್ಕತ್ತಾ ಹೈಕೋರ್ಟ್ನ ಅಧಿಕಾರ ವ್ಯಾಪ್ತಿಯನ್ನು ಎಷ್ಟರ ಮಟ್ಟಿಗೆ ವಿಸ್ತರಿಸಲಾಯಿತು ಅಂತ ಕೇಳಿದ್ದಾನೆ. ಓಕೆ, ಅಂದರೆ ಯಾವ್ಯಾವ ಪ್ರದೇಶಗಳಿಗೆ ಇದರ ವ್ಯಾಪ್ತಿಯನ್ನು ಹೆಚ್ಚಿಸಲಾಗಿದೆ ಅಂತ ಅಷ್ಟೇ, ಸಿಂಪಲ್ ಆಗಿ. ಸೊ ಇದನ್ನು ಚಂದರ್ ನಾಗೂರ್ ಮತ್ತು ಈಗಿನ ಚಂದನನಗರ ಅಥವಾ ಚಂದರ್ನಾಗೂರು, ಸರಿನಾ? ಇದು ಒಂದೇ ಪ್ಲೇಸು. ಹಾಗೆ ಇನ್ನೊಂದು ಯಾವುದು ಅಂದರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ ಇದನ್ನು ವಿಸ್ತರಿಸಲಾಗ್ತದೆ. ಯಾವುದು? ಈ ಕಲ್ಕತ್ತಾ ಹೈಕೋರ್ಟ್ನ ವ್ಯಾಪ್ತಿ, ಸರಿನಾ? ಸರ್ ಹೇಗೆ? ಇವಾಗ ನಮ್ಮ ಭಾರತ ನಕ್ಷೆ ತಗೊಳ್ಳಿ. ಹೀಗೆ ಈಗ ಭಾರತ ನಕ್ಷೆ ಬಂತು ಅಂದರೆ ಇಲ್ಲಿ ನಿಮಗೆ, ಓಕೆ, ಈ ಭಾಗದಲ್ಲಿ ನಿಮಗೆ ಕಲ್ಕತ್ತಾ ಕಂಡು ಬರುತ್ತೆ. ಸೊ ಇಲ್ಲಿ ನಿಮಗೆ ಅಂಡಮಾನ್ ನಿಕೋಬಾರ್ ಕಂಡು ಬರುತ್ತೆ. ಸೊ ನಿಯರ್ ಬೈ ಆಗೋದು ಯಾರಿಗೆ? ಅವರು ಕಲ್ಕತ್ತಾದವ್ರಿಗೆ ನಿಯರ್ ಬೈ ಆಗ್ತಾರೆ. ಯಾರು? ಈ ಅಂಡಮಾನ್ ನಿಕೋಬಾರ್ ದ್ವೀಪದವರು, ಸರಿನಾ? ಸೊ ಹಾಗೆ ಇಲ್ಲಿ ಲಕ್ಷದ್ವೀಪ ಇದ್ದಾವೆ. ಈ ಲಕ್ಷದ್ವೀಪ ಯಾರಿಗೆ ನಿಯರ್ ಆಗ್ತದೆ? ಈ ಕೇರಳದವ್ರಿಗೆ ನಿಯರ್ ಆಗುತ್ತೆ. ಸೊ ಈ ಕೇರಳದ ಹೈಕೋರ್ಟ್ ಅಧೀನದಲ್ಲಿ ಈ ಲಕ್ಷದ್ವೀಪ ಬಂದರೆ, ಹಾಗೆ ಈ ಕಲ್ಕತ್ತಾ ಹೈಕೋರ್ಟದ ಅಧೀನದಲ್ಲಿ ನಿಮಗೆ ಅಂಡಮಾನ್ ನಿಕೋಬಾರ್ ಬರ್ತದೆ, ಸರಿಯಾ? ಇದು ನಿಮ್ಗೆ ಗೊತ್ತಿರಲಿ. ಹಾಗೆ ಇಲ್ಲಿ ಪುದುಚೇರಿ ಕಂಡು ಬರುತ್ತೆ. ಈ ಪುದುಚೇರಿ ಅನ್ನೋದು ಯಾವ ಹೈಕೋರ್ಟ್ನ ಅಧೀನದಲ್ಲಿ ಕಂಡು ಬರ್ತದೆ ಅಂತ ಕೇಳ್ತಾನೆ ನಿಮಗೆ. ಸೊ ಏನಿಲ್ಲ, ಮದ್ರಾಸ್ ಹೈಕೋರ್ಟ್ನ ಅಡಿಯಲ್ಲಿ ಕಂಡು ಬರ್ತದೆ, ಸರಿನಾ? ಸೊ ಮದ್ರಾಸ್ ಹೈಕೋರ್ಟಿನ ಮುಂಭಾಗದಲ್ಲಿ ಒಂದು ಸ್ಟ್ಯಾಚ್ಯೂ ಇದೆ, ಒಂದು ರಾಜರ ಸ್ಟ್ಯಾಚ್ಯೂ ಇದೆ. ಆ ರಾಜರ ಹೆಸರೇನಂತ ಹೇಳ್ಬೋದಾ? ಫೇಮಸ್ ರಾಜರು, ತನ್ನ ಮಗನನ್ನೇ ಶಿಕ್ಷೆ ಕೊಟ್ಟಂತಹ ರಾಜರವರು. ಓಕೆ, ಆ ರಾಜರ ಹೆಸರು ಹೇಳ್ಬೋದಾ? ಮದ್ರಾಸ್ ಹೈಕೋರ್ಟ್ನ ಮುಂದೆ ಇಡೀ ಭಾರತದಲ್ಲೇ ಒಂದು ಏಕೈಕ ಒಂದು ಹೈಕೋರ್ಟ್, ಬೆಂಕಿ ಹೈಕೋರ್ಟ್ ಅಂದರೆ ಮದ್ರಾಸ್ ಹೈಕೋರ್ಟ್. ಯಾಕಂದರೆ ಅದರ ಮುಂದ್ಗಡೆ ಇರೋ ಸ್ಟ್ಯಾಚ್ಯೂನೇ ಅಷ್ಟು ಬೆಂಕಿ ಇದೆ, ಸರಿನಾ? ಆ ಸ್ಟ್ಯಾಚ್ಯೂ ಯಾರು ಅಂತ ಹೇಳಿ ನೀವು. ಸೊ ಅದಾದ ನಂತರ ಇಲ್ಲಿ ಗೋವಾ ಬರುತ್ತೆ. ಓಕೆ, ಈ ಗೋವಾ ಯಾವ ಒಂದು ಹೈಕೋರ್ಟ್ನ ಅಧೀನದಲ್ಲಿ ಕಂಡು ಬರ್ತದೆ ಅಂತ ಕೇಳ್ತಾನೆ.
ಯಾವ ಹೈಕೋರ್ಟ್ನಲ್ಲಿ ಕಂಡು ಬರ್ತದೆ? ಇವಾಗ ಗೋವಾದಲ್ಲಿ ಯಾರಾದರೂ ಒಬ್ಬನು ಮರ್ಡರ್ ಮಾಡಿದ್ರೆ, ಯಾವನಾದ್ರೂ ಒಬ್ಬ ತಪ್ಪಿಸ್ತಾ ಇದ್ರೆ ಅವನ್ನ ಯಾವ ಹೈಕೋರ್ಟ್ನಲ್ಲಿ ಹೋಗಿ ನಿಲ್ಲಿಸ್ತಾರೆ? ಬಾಂಬೆ ಹೈಕೋರ್ಟ್ನಲ್ಲಿ ಹೋಗಿ ನಿಲ್ಲಿಸ್ತಾರೆ. ನೆನಪಿರ್ಲಿ ಇದು ನಿಮಗೆ, ಸರಿನಾ? ಹಾಗೆ ದಾದ್ರಾ ಮತ್ತು ನಗರ ಹವೇಲಿ ಸೇಮ್ ಬಾಂಬೆ ಹೈಕೋರ್ಟು, ಸರಿಯಾ? ಇವೆಲ್ಲವೂ ಕೂಡ ನಿಮ್ಗೆ ಗೊತ್ತಿರಬೇಕಾಗತ್ತೆ, ಸರಿನಾ? ಯಾಕಂದ್ರೆ ಕೇಳ್ತಾನೆ. ಸೊ ಅಂಡಮಾನ್ ನಿಕೋಬಾರ್ ನಿಮ್ಗೆ ಗೊತ್ತಾಯ್ತು ಎಲ್ಲಿ ಅಂದ್ರೆ ಈ ಕಲ್ಕತ್ತಾ ಹೈಕೋರ್ಟ್ನ ಅಡಿಯಲ್ಲಿ ಬರ್ತದೆ. ಯಾವಾಗ ಅದನ್ನ ತಿದ್ದುಪಡಿ ಮಾಡಿದ್ರು ಅಂದ್ರೆ 1953ರಲ್ಲಿ ಅದನ್ನ ತಿದ್ದುಪಡಿ ಮಾಡಿ ಅದರ ಅಧಿಕಾರ ವ್ಯಾಪ್ತಿಯಲ್ಲಿ ಇದನ್ನ ಸೇರ್ಪಡೆ ಮಾಡ್ತಾರೆ, ಸರಿಯಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ಚಂಡೀಗಢ, ಓಕೆ, ಈ ಚಂಡೀಗಢ ಹೈಕೋರ್ಟ್ನ ಅಡಿಯಲ್ಲಿ 2 ರಾಜ್ಯಗಳು ಬರ್ತವೆ. ಯಾವ್ಯಾವ 2 ರಾಜ್ಯಗಳು ಅಂತ ಕೇಳ್ತಾನೆ ನಿಮಗೆ. ಒಂದು ಪಂಜಾಬು, ಇನ್ನೊಂದು ಹರಿಯಾಣ ಏನಿದಾವಲ್ವಾ, ಈ 2 ರಾಜ್ಯಗಳು ನಿಮಗೆ ಈ ಚಂಡೀಗಢ ಹೈಕೋರ್ಟ್ನ ಅಡಿಯಲ್ಲೇ ಕಂಡು ಬರ್ತದೆ, ಸರಿಯಾ? ಇದು ಕೂಡ ನಿಮ್ಗೆ ಗೊತ್ತಿರಲಿ. ಹಾಗೆ ನಮ್ಮ ಬಿಜಾಪುರ, ನಮ್ಮ ಬಾಗಲಕೋಟ, ನಮ್ಮ ಯಾವುದು ಗುಲ್ಬರ್ಗ, ಸೊ ನಾವು ಯಾವ ಹೈಕೋರ್ಟ್ನ ಅಡಿಯಲ್ಲಿ ಕಂಡು ಬರ್ತೀವಿ ಹೇಳ್ಬೋದಾ? ನಾವು ಬೆಂಗಳೂರಿನ ಹೈಕೋರ್ಟ್ನ ಅಡಿಯಲ್ಲಿ ಕಂಡು ಬರ್ತೀವಿ, ಸರಿನಾ? ಬೆಂಗಳೂರು ಹೈಕೋರ್ಟ್ ಅಡಿಯಲ್ಲಿ ಕಂಡು ಬರ್ತೀವಿ. ಇಲ್ಲ ಸರ್, ನಾನು ಗುಲ್ಬರ್ಗದವನಿದ್ದೀನಿ, ಇದ್ದೀನಿ, ಬಟ್ ನಂದು ಗುಲ್ಬರ್ಗದಲ್ಲೇ ಇದೆ ಅಲ್ಲ ಒಂದು ಹೈಕೋರ್ಟು. ಓಕೆ, ಗುಲ್ಬರ್ಗದಲ್ಲಿ ಒಂದು ಹೈಕೋರ್ಟ್ ಇದೆ ಅಂತ ಹೇಳ್ಬೋದು ನೀವು, ಸರಿನಾ? ಗುಲ್ಬರ್ಗದಲ್ಲಿ ಕೂಡ ಒಂದು ಹೈಕೋರ್ಟ್ ಇದೆ, ಅದು ಸಂಚಾರಿ ನ್ಯಾಯಾಲಯ ಪೀಠ ಆಗಿತ್ತು, ಬಟ್ ಇವಾಗ ಶಾಶ್ವತ ಪೀಠ ಆಗಿದೆ ಅದು, ಯಾವುದು ಗುಲ್ಬರ್ಗದಲ್ಲಿ, ಸರಿನಾ? ಬಟ್ ನಮ್ಮ ಬಿಜಾಪುರ, ಬಾಗಲಕೋಟೆ ಮತ್ತು ಗುಲ್ಬರ್ಗ, ಸರಿನಾ? ಗುಲ್ಬರ್ಗ, ಬೀದರು, ಯಾದಗಿರಿ ಮತ್ತು ಕಲಬುರಗಿ, ಈ ಎಲ್ಲ ಜಿಲ್ಲೆಗಳೇನಿದಾವಲ್ವಾ, ನಮ್ಮ ಏನೇ ಕೇಸ್ ಆದರೂ ಕೂಡ ನಾವು ಗುಲ್ಬರ್ಗ ಹೈಕೋರ್ಟ್ಗೆ ಹೋಗ್ತೀವಿ, ಸರಿನಾ? ನಮ್ಮ ನ್ಯಾಯಾಲಯದ ವ್ಯಾಪ್ತಿ ಇವಾಗ ಪ್ರಸ್ತುತ ಯಾವುದಿದೆ ಅಂದರೆ ಗುಲ್ಬರ್ಗ ಇದೆ. ಗುಲ್ಬರ್ಗ ಆಪ್ಷನಲ್ಲಿ ಕೊಟ್ಟಿರಲಿಲ್ಲ ಅಂದ್ರೆ ಮಾತ್ರ ನಿಮಗೆ ಬೆಂಗಳೂರು ಅಂತ ಹೇಳಬೇಕಾಗತ್ತೆ ನಮ್ಮ ಸ್ಟೇಟ್ ಎಕ್ಸಾಮಲ್ಲಿ ಏನಾದರೂ ಕೇಳಿದ್ರೆ. ಹಾಗೆ ಇನ್ನೊಂದು ಶಾಶ್ವತ ಪೀಠ ಆಗಿದೆಯಲ್ಲ ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ಯಾವುದು ಒಂದು ನಿಮಗೆ ಬೆಂಗಳೂರು ಮುಖ್ಯ ಪೀಠ ಇದು, ಸರಿನಾ? ಇದು ಆದ ನಂತರ 2 ಸಂಚಾರಿ ಪೀಠಗಳು ಸ್ಟಾರ್ಟ್ ಆಗ್ತವೆ. ಎಲ್ಲಿ 2008ರಲ್ಲಿ 2 ಸಂಚಾರಿ ಪೀಠಗಳು ಸ್ಟಾರ್ಟ್ ಆಗ್ತವೆ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಇರಲಿ 2 ಅಂತ, ಯಾವುದಂದ್ರೆ ಒಂದು ಕಲಬುರಗಿಯಲ್ಲಿ, ಹಾಗೆ ಇನ್ನೊಂದು ಧಾರವಾಡದಲ್ಲಿ, ಸರಿನಾ? ಸೊ ಕೇಳಿರ್ಬೋದಲ್ಲ ನೀವು ಸಾಂಗು, ಅದೇನೋ ಜಾನಪದ ಸಾಂಗ್ ಇದೆ ಅಲ್ವಾ, ಏನೋ ಹೈಕೋರ್ಟ್ ಏನೋ ರಸ್ತೆಯಲ್ಲಿ ಹಿಂಗೇನೋ ವಾಟ್ ಎವರ್ ಇದೆ, ನೀವು ಕೇಳಿರ್ತೀರಾ, ಬಟ್ ಎಕ್ಸಾಕ್ಟ್ ಗೊತ್ತಿಲ್ಲ ನನಗೆ ಅದು, ಸರಿನಾ? ಸೊ ಆ ರೀತಿ ನೀವು ಧಾರವಾಡದಲ್ಲೂ ಕೂಡ ಒಂದು ಹೈಕೋರ್ಟ್ ಇದೆ, ಕಲಬುರಗಿಯಲ್ಲೂ ಕೂಡ ಹೈಕೋರ್ಟ್ ಇದೆ. ಇದು 2008ರಲ್ಲಿ ಸಂಚಾರಿ ನ್ಯಾಯಾಲಯಗಳಾಗಿತ್ತು, ಓಕೆ, ಸಂಚಾರಿ ಹೈಕೋರ್ಟ್ಗಳಾಗಿತ್ತು ಇದು, ಸರಿನಾ? ಬಟ್ ಇದನ್ನು 2013ರಲ್ಲಿ ಇವೆರಡೂ ನ್ಯಾಯಾಲಯಗಳನ್ನು ಏನು ಮಾಡ್ತಾರೆ ಅಂದರೆ ಹಾಗೆ ಈ ಕಲ್ಕತ್ತಾ ಹೈಕೋರ್ಟನ್ನು ಎಷ್ಟರಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಕೇಳಿದ್ರೆ 1861ರ ಆ್ಯಕ್ಟ್ನ ಅಡಿಯಲ್ಲಿ 1862 ಜುಲೈ 2ರಂದು ಇದನ್ನು ಸ್ಥಾಪನೆ ಮಾಡಲಾಗ್ತದೆ, ಸರಿನಾ? ಸೊ ಅದು ಎಷ್ಟರಲ್ಲಿ ಸ್ಥಾಪನೆ ಮಾಡಲಾಗ್ತದೆ? 1862ರಲ್ಲಿ, ಸರಿಯಾ? ಇದು ಗೊತ್ತಿರಲಿ ನಿಮಗೆ. ಈ 1862ರಲ್ಲಿ 3 ಕಡೆ ಹೈಕೋರ್ಟ್ಗಳನ್ನು ಸ್ಥಾಪನೆ ಮಾಡಲಾಗ್ತದೆ. ಒಂದು ಕಲ್ಕತ್ತಾ ಹೈಕೋರ್ಟು, ಇನ್ನೊಂದು ಮದ್ರಾಸ್ ಹೈಕೋರ್ಟು, ಇನ್ನೊಂದು ಮುಂಬೈ ಹೈಕೋರ್ಟು, ಸರಿನಾ? ಸೊ ಬಾಂಬೆ ಹೈಕೋರ್ಟ್ ಅಂತ ಹೇಳ್ಬೇಕು ಇದನ್ನು, ಓಕೆ. ಬಾಂಬೆ ಹೈಕೋರ್ಟು, ಇನ್ನೊಂದು ಮದ್ರಾಸ್ ಹೈಕೋರ್ಟು, ಇನ್ನೊಂದು ಕಲ್ಕತ್ತಾ ಹೈಕೋರ್ಟು, ಈ 3 ಕೂಡ ನಿಮಗೆ ಸ್ಥಾಪನೆ ಆಗಿದ್ದು 1862ರಲ್ಲೇ, ಸರಿನಾ? ನೆನ್ಪಿಟ್ಕೊಳ್ಳಿ, ಸರಿನಾ? ಸೊ ಇದು ಗೊತ್ತಿರಲಿ ನಿಮಗೆ. ಹಾಗೆ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳ್ತಾನೆ. 1773ರ ಕಾಯ್ದೆಯ ಅನ್ವಯ 1774ರಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗ್ತದೆ, ಎಲ್ಲಿ? ಕಲ್ಕತ್ತಾದಲ್ಲಿ, ಸರಿಯಾ? ಇದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಹರಪ್ಪನ್ ನಾಗರಿಕತೆಯನ್ನು ಯಾವ ವರ್ಷದಲ್ಲಿ ಕಂಡುಹಿಡಿಯಲಾಯಿತು ಅಂತ ಕೇಳಿದ್ದಾರೆ. ಸೊ ನಿಮಗೆ ಚಾಪ್ಟರ್ ವೈಸು ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಫ್ರೀಯಲ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ, ಸರಿನಾ? ಸೊ ಮಿನಿಮಮ್ ಅಂದರೂ ನಿಮಗೆ ಸಿಂಧು ನಾಗರಿಕತೆಯ ಬಗ್ಗೆ ಒಂದು 2 ಪ್ರಶ್ನೆಗಳಾದರೂ ಕೇಳ್ತಾನೆ. ಸಿಂಧು ನಾಗರಿಕತೆ ಬಿಟ್ಟು ನಿಮಗೆ ಹೋಗೋದಿಲ್ಲ ಅಂತ ಕೂಡ ಹೇಳಿದ್ದೀನಿ. ಇವೆಲ್ಲ ಕ್ವಶನ್ ಕೂಡ ನಿಮಗೆ ಕವರ್ ಮಾಡಿದ್ದೀನಿ ಅದರಲ್ಲಿ, ಸರಿನಾ? ಸೊ ನೀವು ಯಾರಾದರೂ ನೀವು ಫುಲ್ ಕಂಪ್ಲೀಟ್ ಕೋರ್ಸು ಫ್ರೀಯಾಗಿ ಕಲಿಬೇಕು ಅಂತ ಅಂದಿದ್ರೆ ಪ್ಲೀಸ್ ಏನು ಅಂದರೆ ನೀವು ಪ್ಲೇಲಿಸ್ಟನ್ನು ಚೆಕ್ ಮಾಡ್ಕೊಳ್ಳಿ. ಇವಾಗ ಆಲ್ರೆಡಿ 2 ಕ್ಲಾಸ್ನ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನಿಮಗೆ ಫುಲ್ ಕಂಪ್ಲೀಟ್ ಕೋರ್ಸ್ನ ನಿಮ್ಗೆ ಅದರಲ್ಲಿ ಕಂಪ್ಲೀಟ್ ಮಾಡಿಕೊಡ್ತೀನಿ. ನೀವು ಅನ್ಕೋಬೋದು, ಓಕೆ. ಸೊ ಹೇಗೆ ಅಂದರೆ ನಮ್ಮ ಜನ ಫ್ರೀಯಾಗಿ ಕೊಡೋದನ್ನು ಯಾವುದೂ ಕೂಡ ಜಾಸ್ತಿ ವ್ಯಾಲ್ಯೂ ಮಾಡಲ್ಲ, ಓಕೆ. ಸೊ ಅದಕ್ಕೆ ಸಮ್ ಅಮೌಂಟ್ ಇಟ್ಟಾಗ ಮಾತ್ರ ಅದಕ್ಕೆ ವ್ಯಾಲ್ಯೂ ಕೊಡ್ತೀರಾ, ಯಾಕೆ ಅಂತ ಗೊತ್ತಿಲ್ಲ. ಫ್ರೀಯಾಗಿ ಕೊಟ್ಟರೆ ಸೇಮ್ ಕಂಟೆಂಟ್ ಹೇಳ್ತಾ ಇದ್ದೀನಿ ನಾನು ಕೂಡ, ಓಕೆ. ಸೇಮ್ ಕಂಟೆಂಟ್ ನಿಮ್ಗೆ ಯಾಕೆ ನಾನು ಅದನ್ನು ಮಾಡ್ತಾ ಇದ್ದೀವಿ ಅಂತ ಒಂದೇ ಒಂದು ರೀಸನು, ಮ್ಯಾಕ್ಸಿಮಮ್ ಜನಕ್ಕೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಿಗೆ ಹೋಗೋದಾಗೋದಿಲ್ಲ. ಎಷ್ಟೋ ಜನಕ್ಕೆ ನಿಮಗೆ ಇವಾಗ ಧಾರವಾಡಕ್ಕೆ ಹೋಗೋದಾಗೋದಿಲ್ಲ, ಬಿಜಾಪುರಕ್ಕೆ ಹೋಗೋದಾಗೋದಿಲ್ಲ. ಅಲ್ಲಿ ಹೋದರೂ ಕೂಡ ಮಿನಿಮಮ್ ಅಂದರೂ ನಿಮಗೆ ಒಂದು 10,000 ಫೀಸ್ ಇದೆ ಅಲ್ಲಿ, ಸರಿನಾ? 10,000 ಫೀಸ್ ಇದೆ, ಎಡಿಷ್ನಲಿ PG ಅದು ಇದೆಲ್ಲ ಮಾಡ್ಕೊಂಡ್ರೆ ನಿಮಗೆ ಸೊ ಅಲ್ಲಿ ಒಂದು 20,000 ಬಂದರೆ ಒಂದು 30,000 ಆದರೂ ಮಿನಿಮಮ್ ಖರ್ಚಾಗುತ್ತೆ, ಸರಿನಾ? ಸೊ ಇಲ್ಲಿ ನೀವು 3 ತಿಂಗಳದ್ದು ಸ್ವಲ್ಪ 3 ಡೈಲಿ 1 GB ಡಾಟಾ
ಕೊಟ್ಟರೆ ಮುಗಿದೋಯ್ತು, 3 ತಿಂಗಳು ರೀಚಾರ್ಜ್ ಮಾಡಿದ್ರೆ ಮುಗಿದೋಯ್ತು, ಫ್ರೀಯಲ್ಲಿ ಕಲಿಬಹುದು, ನೀವು ಒಂದು ಜಾಬ್ ತೊಗೋಬೋದು ಅಂತ ಅಷ್ಟೇ ನನ್ನ ಆಶೆ. ಓಕೆ, ನೀವು ನೋಡಲಿಲ್ಲ ಅಂದರೆ ಪ್ರಾಬ್ಲಮ್ ಇಲ್ಲ. ಅಲ್ಲಿ 100 ಜನ ನೋಡಿದ್ರು ಕೂಡ, ಓಕೆ 100 ಜನ ನೋಡಿದ್ರು ಕೂಡ ನಾನು ಆ ಕೋರ್ಸ್ನ ಕಂಪ್ಲೀಟ್ ಮಾಡೇ ಬಿಡ್ತೀನಿ. ಓಕೆ, ನಾನು ಕಂಪ್ಲೀಟ್ ಮಾಡ್ತೀನಿ ಅದನ್ನು. ಎಲ್ಲರೂ ನೋಡಬೇಕಂತ ಇಲ್ಲ ನನಗೆ, ಬಟ್ ಅದನ್ನು ನೋಡಿ ಯೂಸ್ ತಗೊಳ್ಳಿ ಅಂತ ಮಾತ್ರ ನನ್ನ ಕನ್ಸರ್ನ್. ಓಕೆ, ಸೊ ಇದನ್ನು ನೀವು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನಿಮಗೆ ಬೇಕಾದರೆ ನೋಡಲಿ, ಇಲ್ಲಾಂದರೆ ಬಿಟ್ಬಿಡಿ. ಓಕೆ, ಸೊ ಯಾರಿಗೆ ಯೂಸ್ ಆಗ್ತದೆ ಮುಂದೆ ಹೇಗಾದರೂ ಅದು ಪ್ಲೇಲಿಸ್ಟಲ್ಲಿ ಇರುತ್ತೆ. ಇನ್ನೂ ಈ ವರ್ಷ ಆಗಲಿ ಮುಂದಿನ ವರ್ಷ ಆಗಲಿ ಹೊಸ ಹುಡುಗರು ಬರ್ತಾರೆ, ಅವ್ರು ನೋಡಲಿ, ಅವ್ರಿಗೆ ಯೂಸ್ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ಅವ್ರು ಯೂಸ್ ಮಾಡ್ಕೊಂಡು ಅವ್ರ ಜಾಬ್ ಆಗಲಿ, ಸರಿಯಾ? ಸೊ ಯಾರು ಮಾಡ್ಕೊಂಡ್ರು ನನ್ನ ಖುಷಿನೇ. ಬಟ್ ಇಲ್ಲೇನು ಕೇಳಿದ್ದಾನೆ ಅಂದರೆ ಹರಪ್ಪನ್ ನಾಗರಿಕತೆಯನ್ನು ಯಾವ ವರ್ಷದಲ್ಲಿ ಕಂಡುಹಿಡಿಯಲಾಯಿತು ಅಂತ ಕೇಳಿದ್ದಾನೆ. ಹರಪ್ಪನ್ ನಾಗರಿಕತೆ ಅಥವಾ ಸಿಂಧೂ ನಾಗರಿಕತೆಯ ಮೊಟ್ಟ ಮೊದಲ ಒಂದು ನಗರ ಕಂಡುಹಿಡಿದಿದ್ದು ಯಾವುದು ಅಂತ ಕೇಳಿದ್ರೆ ಇದೇ ಹರಪ್ಪನ್ ನಗರ, ಸರಿಯಾ? ಹರಪ್ಪ ಎನ್ನುವ ಒಂದು ನಗರವನ್ನು ಕಂಡುಹಿಡಿತಾರೆ. ಎಷ್ಟರಲ್ಲಿ ಅಂದರೆ 1921ರಲ್ಲಿ. ಯಾರು ಕಂಡುಹಿಡಿದ್ರು? ದಯಾರಾಮ್ ಸಹಾನಿ ಅವರು ಕಂಡುಹಿಡಿತಾರೆ, ಸರಿನಾ? ಸೊ ಮೊಟ್ಟ ಮೊದಲ ಬಾರಿಗೆ ಹರಪ್ಪನ್ ಸೈಟ್ ಕಂಡುಹಿಡಿದು ಯಾವುದು ಅಂದರೆ ನಿಮಗೆ ಈ ಹರಪ್ಪ ಅನ್ನುವ ಒಂದು ನಗರ, ಸರಿನಾ? ಇದಕ್ಕೆ ನಾವು ಹರಪ್ಪ ನಾಗರಿಕತೆ ಅಂತ ಕರಿತೀವಿ, ಸರಿ? ಇದು ಗೊತ್ತಿರಲಿ ನಿಮಗೆ. ಹಾಗೆ 1922ರಲ್ಲಿ R.D. ಬ್ಯಾನರ್ಜಿಯನವರು, ಓಕೆ, R.D. ಬ್ಯಾನರ್ಜಿ ಅನ್ನುವ ವ್ಯಕ್ತಿ ಮೆಹೆಂಜೋದಾರವನ್ನು ಕಂಡುಹಿಡಿತಾರೆ, ಸರಿನಾ? ಮೆಹೆಂಜೋದಾರವನ್ನು ಕಂಡುಹಿಡಿತಾರೆ, ಗೊತ್ತಿರಲಿ ಇದು ನಿಮಗೆ. 21ರಲ್ಲಿ ಹರಪ್ಪ ಯಾರು? ದಯಾರಾಮ್ ಸಹಾನಿ. ಹಾಗೆ 22ರಲ್ಲಿ ಮೆಹೆಂಜೋದಾರ ಯಾರು? R.D. ಬ್ಯಾನರ್ಜಿ ಅವರು ಕಂಡುಹಿಡಿತಾರೆ, ಸರಿನಾ? ಹಾಗೆ ಲೋಥಾಲ್ ಯಾರು ಕಂಡುಹಿಡಿದ್ರು? SR ರಾವ್ ಅವರು, ಸರಿನಾ? ಕಾಲಿಬಂಗನ್ ಯಾರು ಕಂಡುಹಿಡಿದ್ರು? ಥಾಪರ್ ಅವರು ಕಂಡುಹಿಡಿದಿರ್ತಾರೆ, ಸರಿನಾ? ಬನವಾಲಿ ಯಾರು ಕಂಡುಹಿಡಿದಿದ್ದಾರೆ? ಬಿಸ್ತ್ ಅವರು ಕಂಡುಹಿಡಿದಿದ್ದಾರೆ, ಸರಿನಾ? ಇವೆಲ್ಲವೂ ಕೇಳ್ತಾನೆ, ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ, ಸರಿಯಾ? ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನಿಮಗೆ ಇನ್ನೊಂದು ಕೇಳ್ಬೋದು, ಈ ಸಮಯದಲ್ಲಿ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಇರುತ್ತೆ, ಗೊತ್ತಾ? ಸೊ ಈ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಪರವಾಗಿಯೇ ಇವರು ಹೋಗಿ ಕಂಡುಹಿಡಿದಿರ್ತಾರೆ, ಉತ್ಖನನ ಮಾಡಿರ್ತಾರೆ. ಆ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ದು ಅಧ್ಯಕ್ಷ ಯಾರಿರ್ತಾರೆ ಅಂತ ಕೇಳ್ತಾರೆ ನಿಮಗೆ. ಯಾರಂದರೆ ಜಾನ್ ಮಾರ್ಷಲ್ ಅವರು ಅಧ್ಯಕ್ಷರಾಗಿರ್ತಾರೆ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟು. ಈ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಯಾರು ಸ್ಥಾಪನೆ ಮಾಡಿರ್ತಾರೆ ಅಂತ ಕೇಳಿದ್ರೆ ಲಾರ್ಡ್ ಕರ್ಜನ್ ಸ್ಟಾರ್ಟ್ ಮಾಡಿರ್ತಾನೆ. ಎಷ್ಟರಲ್ಲಿ? 1904ರಲ್ಲಿ, ಸರಿನಾ? ಸೊ 1904ರಲ್ಲಿ ಯಾವುದು ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟು ಈ ಲಾರ್ಡ್ ಕರ್ಜನ್ ಸ್ಟಾರ್ಟ್ ಮಾಡಿದ್ರೆ 1920ರ ಸಮಯದಲ್ಲಿ 21ರ ಸಮಯದಲ್ಲಿ ಅದರ ಅಧ್ಯಕ್ಷರಾದವರು ಯಾರು ಅಂದರೆ ನಿಮಗೆ ಜಾನ್ ಮಾರ್ಷಲ್ನವರು, ಸರಿನಾ? ಸೊ ಇವರು ಅಧ್ಯಕ್ಷರಾಗಿ ಇವರಿಬ್ಬರಿಗೆ ಸ್ವಲ್ಪ ಪ್ರೋತ್ಸಾಹ ಮಾಡ್ತಾರೆ. ಯಾರಿಗೆ? ಈ ದಯಾರಾಮ್ ಸಹಾನಿಗೆ ಮತ್ತು R.D. ಬ್ಯಾನರ್ಜಿ ಅವರಿಗೆ. ಹೋಗಿ ಯಾವುದಾದ್ರೂ ಒಂದು ಊರು ಕಂಡು ಹಿಡ್ಕೊಂಡು ಬರ್ರಪ್ಪ ಅಂತೇಳಿ. ಸೊ ಮೊದಲು ಇವರಿಗೆ ದಯಾರಾಮ್ ಕಳಿಸ್ತಾರೆ, ಇವರೊಂದು ಕಂಡು ಹಿಡ್ಕೊಂಡು ಬರ್ತಾರೆ ಹರಪ್ಪ ಅನ್ನುವ ನಗರ. ಮುಂದೆ ಒಂದು ವರ್ಷದ ಬಿಟ್ಟ ನಂತರ ಇನ್ನೊಬ್ಬರಿಗೆ ಕಳಿಸ್ತಾರೆ, ಯಾರಿಗೆ? ಈ ಬ್ಯಾನರ್ಜಿ ಅವರಿಗೆ. ಸೊ ಇವರೊಂದು ಊರನ್ನು ಕಂಡು ಹಿಡ್ಕೊಂಡು ಬರ್ತಾರೆ. ಹಾಗೆ ಈ ಹರಪ್ಪನ್ ಸಿಟಿ ಒಳಗೆ, ಈ ಹರಪ್ಪನ್ ನಾಗರಿಕತೆಯಲ್ಲಿ, ಸಿಂಧೂ ನಾಗರಿಕತೆಯಲ್ಲಿ ಅತ್ಯಂತ ದೊಡ್ಡದಾದ ನಗರ ಯಾವುದು ಅಂತ ಕೇಳ್ತಾನೆ, ಸರಿನಾ? ಸೊ ಇದೇ ಮೆಹೆಂಜೋದಾರ ನಗರ ಇದೆ ಅಲ್ವಾ? ಈ ಮೆಹೆಂಜೋದಾರ ನಗರ ಅತ್ಯಂತ ದೊಡ್ಡ ನಗರವಾಗಿದೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಕೇಳ್ತಾನೆ. ಹಾಗೆ ನಿಮಗೆ ಇನ್ನೊಂದು ಪ್ರಶ್ನೆ ಕೇಳಬಹುದು. ಈ ಸಿಂಧೂ ನಾಗರಿಕತೆ ಇದೆಯಲ್ವಾ, ಈ ಸಿಂಧೂ ನಾಗರಿಕತೆಯ ರಾಜಧಾನಿ ಯಾವುದು ಅಂತ ಕೇಳ್ತಾನೆ ನಿಮಗೆ. ಈ ಸಿಂಧೂ ನಾಗರಿಕತೆಯ ರಾಜಧಾನಿ ಯಾವುದು ಅಂತ ನಿಮಗೆ ಮೆಹೆಂಜೋದಾರ ಕಂಡು ಬರುತ್ತೆ, ಸರಿನಾ? ಸರ್ ಇದನ್ನು ಯಾರು ಅವರು ಏನಾದರೂ ಶಾಸನಗಳಲ್ಲಿ ಬರೆದು ಹೋಗಿದ್ರಾ? ಇಲ್ಲ, ಬರೆದು ಹೋಗಿಲ್ಲ. ಇವರು ಇತಿಹಾಸಕಾರರು ಏನಿದಾರಲ್ವಾ, ಅವರು ಈ ರೀತಿ ಅಭಿಪ್ರಾಯ ಪಟ್ಟಿದ್ದಾರೆ, ಮೆಹೆಂಜೋದಾರೋ ಅದು ದೊಡ್ಡ ನಗರ ಆಗಿದೆ, ಸೊ ಅದಕ್ಕೆ ಅದು ರಾಜಧಾನಿ ಆಗಿರಬೇಕು ಅಂತ. ಸೊ ಒಬ್ಬ ವ್ಯಕ್ತಿ ಬರ್ತಾನೆ, ಆ ವ್ಯಕ್ತಿ ಏನು ಹೇಳ್ತಾನೆ ಗೊತ್ತಾ? ಟ್ವಿನ್ ಕ್ಯಾಪಿಟಲ್ಸ್ ಅಂತ ಹೇಳ್ತಾನೆ. ಓಕೆ, ಟ್ವಿನ್ ಕ್ಯಾಪಿಟಲ್ಸ್ ಅಂತ ಅಂದರೆ ಅವಳಿ ರಾಜಧಾನಿಗಳಿದ್ದಾವೆ. ಅದಕ್ಕೆ ಸಿಂಧೂ ನಾಗರಿಕತೆಗೆ ಅವಳಿ ರಾಜಧಾನಿಗಳಿದ್ವು. ಆ ಅವಳಿ ರಾಜಧಾನಿಗಳು ಯಾವುದು ಅಂದರೆ ಒಂದು ಹರಪ್ಪ, ಇನ್ನೊಂದು ಮೆಹೆಂಜೋದಾರೋ ಅಂತ ಹೇಳ್ತಾನೆ. ಅವಳಿ ಅಂದರೆ ಏನು? ಅವಳಿ ಜವಳಿ. ಓಕೆ, ಸೊ ಟ್ವಿನ್ ಕ್ಯಾಪಿಟಲ್ಸ್, ಅವಳಿ ರಾಜಧಾನಿಗಳಿದ್ದಾವೆ ಅಂತ ಹೇಳ್ತಾನೆ. ಆ ವ್ಯಕ್ತಿಯ ಹೆಸರೇನು ಅಂತ ನಿಮಗೆ CGL ಅಲ್ಲಿ ಕೇಳಿದ್ದ. ಓಕೆ, ಆ ವ್ಯಕ್ತಿಯ ಹೆಸರೇನು ಅಂತ ನಿಮ್ಗೆ CGL ಅಲ್ಲಿ ಕೇಳಿದ್ದ. ಓಕೆ, ಸ್ವಲ್ಪ ಟಫ್ ಆಗಿರೋ ಕ್ವಶನ್ ಇದು. ಯಾರು ಅಂದರೆ ಪಿಗೆಟ್ ಅಂತ ಬರ್ತಾನೆ. ಓಕೆ, ಪಿಗೆಟ್ ಅಂತ ಬರ್ತಾನೆ. ಸೊ ಇವನು ಇಂಪಾರ್ಟೆಂಟ್ ಆಗ್ತಾನೆ. ಇವನು ಟ್ವಿನ್ ಕ್ಯಾಪಿಟಲ್ ಅಂತ ಕರೆದಿದ್ದಾನೆ ಯಾವುದಕ್ಕೆ? ಹರಪ್ಪ ಮತ್ತು ಮೆಹೆಂಜೋದಾರಕ್ಕೆ. ಕೇಳ್ತಾನೆ ಇವೆಲ್ಲವೂ ಕೂಡ, ಸರಿಯಾ? ಸೊ ನೆನ್ಪಿಟ್ಕೊಳ್ಳಿ, ಸ್ವಲ್ಪ ಸೀರಿಯಸ್ ಆಗಿ ಏನೋ ಸ್ಟಡಿ ಮಾಡಿ. ಓಕೆ, ಸೊ ಎಲ್ಲವೂ ಕೂಡ ನಿಮಗೆ ಏನಂದರೆ ಎಲ್ಲವೂ ಕೂಡ ಈಸಿ ಆಗುತ್ತೆ. ಇದೇನು ಟಫ್ ಕ್ವಶನ್ ಅಂತ ನಿಮ್ಗೆ ಅನಿಸೋದಿಲ್ಲ. CGL GDL ಬಂದರೂ ಇದನ್ನು ಈಸಿಯಾಗಿ ಹಾಕ್ತೀನಿ ಗುರು ಅಂತ ಅನಿಸ್ತದೆ ನಿಮಗೆ, ಸರಿಯಾ? ಸೊ ಎಲ್ಲವೂ ಕೂಡ ಸ್ವಲ್ಪ ಬೇಸಸ್ ಮೇಲೆ ಒಂದು ಎಂತ ರೀಸ್ಟಾರ್ಟ್ ಮಾಡ್ಕೊಂಡು ಒಂದು ಕ್ಲಾಸ್ನ ಕೇಳಿ. ಓಕೆ, ಸೊ ನೀವು ಮತ್ತೆ ಮೈಂಡ್ ರಿಫ್ರೆಶ್ ಆಗುತ್ತೆ. ಎಲ್ಲಿಂದ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗುತ್ತೆ, ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ ಸ್ಪೆಷಲಿ, ಸರಿನಾ? ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ, ಏನು ಮಾಡಬಾರ್ದು ಅನ್ನೋದು ನಿಮ್ಗೆ ಆಟೋಮೆಟಿಕಲಿ ಬಿಟ್ಬಿಡ್ತೀರಾ, ಸರಿಯಾ? ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ RNA ಮತ್ತು DNA ಪೂರ್ಣ ರೂಪ ಏನು ಅಂತ ಕೇಳಿದ್ದಾನೆ. RNA ಮತ್ತು DNA ಪೂರ್ಣ ರೂಪ ಏನು? ರೈಬೋನ್ಯೂಕ್ಲಿಕ್ ಆ್ಯಸಿಡ್ RNA ಪೂರ್ಣ ರೂಪ. ಹಾಗೆ DNAದು ಡಿಆಕ್ಸಿರೈಬೋನ್ಯೂಕ್ಲಿಕ್ ಆ್ಯಸಿಡ್. ಓಕೆ, ಡಿಆಕ್ಸಿರೈಬೋನ್ಯೂಕ್ಲಿಕ್ ಆ್ಯಸಿಡ್ DNA ಪೂರ್ಣ ರೂಪ ಆದರೆ ರೈಬೋನ್ಯೂಕ್ಲಿಕ್ ಆ್ಯಸಿಡ್ RNA ಪೂರ್ಣ ರೂಪ, ಸರಿನಾ? ಫುಲ್ ಫಾರ್ಮ್ ಆಗುತ್ತೆ. ಹಾಗೆ ಈ DNA ಕಂಡು ಹಿಡಿದವ್ರು ಯಾರು ಅಂತ ಕೇಳ್ತಾರೆ. ಓಕೆ, ಈ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆ್ಯಸಿಡನ್ನು ಕಂಡು ಹಿಡಿದವ್ರು ಯಾರು ಅಂತ ಕೇಳ್ತಾರೆ ನಿಮಗೆ. ವ್ಯಾಟ್ಸನ್
ಆ್ಯಂಡ್ ಕ್ರಿಕ್ ಅಂತ ಬರ್ತಾರೆ. ಓಕೆ, ಈ ವ್ಯಾಟ್ಸನ್ ಮತ್ತು ಕ್ರಿಕ್ನವರು 1953ರಲ್ಲಿ ಈ DNA ಅನ್ನು ಕಂಡು ಹಿಡಿದಿದ್ದಾರೆ. ಸರಿನಾ, ಗೊತ್ತಿರಲಿ ನಿಮಗೆ. ಈ DNA ಅನ್ನು ಕಂಡು ಹಿಡಿದವರು ವ್ಯಾಟ್ಸನ್ ಮತ್ತು ಕ್ರಿಕ್. ಕೇಳ್ತಾನೆ ಯಾರು ಕಂಡು ಹಿಡಿದ್ರು ಅಂತ ಕೇಳ್ತಾನೆ, ಯಾವ ವರ್ಷ ಅಂತ ಕೇಳ್ತಾನೆ, 1953. ಸರಿನಾ, ಇವೆರಡು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಸಾರ್ವತ್ರಿಕ ಚುನಾವಣೆಯ ನಂತರ ಹಂಗಾಮಿ ಸ್ಪೀಕರನ್ನು ಯಾರಿಂದ ನೇಮಿಸಲಾಗುತ್ತದೆ? ಸೊ ಇಲ್ಲಿವರೆಗೆ ಯಾವ್ಯಾವ ಪ್ರಶ್ನೆಗಳು ಬಂದು ಅಲ್ವಾ, ಇವೆಲ್ಲವೂ ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ ಆಲ್ರೆಡಿ. ಸೊ ಈ ಹಂಗಾಮಿ ಸ್ಪೀಕರ್ ಅನ್ನು ಯಾರು ನೇಮಕ ಮಾಡ್ತಾರೆ? ಇವಾಗ ಚುನಾವಣೆ ಆಗ್ತದೆ, ಚುನಾವಣೆ ಆದ ನಂತರ ಇವಾಗ ಸ್ಪೀಕರ್ನ ಸದನದ ಯಾರು ಸದಸ್ಯರೇ ಚುನಾವಣೆ ಮಾಡಿ ಗೆಲ್ಸ್ಕೊಂಡ್ಬರ್ತಾರೆ. ಬಟ್ ಅಲ್ಲಿ ಗೆಲ್ಸೋಕ್ಕಿಂತ ಮುಂಚೆ ಮೊದಲು ಅವರಿಗೆಲ್ಲರಿಗೂ ಕೂಡ ಪ್ರಮಾಣ ವಚನ ಬೋಧಿಸ್ಬೇಕಲ್ವಾ, ಸದಸ್ಯರಿಗೆಲ್ಲರಿಗೂ ಕೂಡ. ಸೊ ಅದನ್ನು ಯಾರು ಮಾಡ್ತಾರೆ? ಒಬ್ಬ ಹಂಗಾಮಿ ಸ್ಪೀಕರ್ ಮಾಡಬೇಕು. ಆ ಹಂಗಾಮಿ ಸ್ಪೀಕರನ್ನು ಯಾರು ನೇಮಕ ಮಾಡ್ತಾರೆ ಅಂತ ಕೇಳಿದ್ರೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಸರಿನಾ, ಇದು ಗೊತ್ತಿರಲಿ ನಿಮಗೆ. ಸೊ ಲೋಕಸಭೆ ಅಥವಾ ಅಸೆಂಬ್ಲಿ ಸ್ಪೀಕರ್ ಹೊಸದಾಗಿ ಚುನಾಯಿತ ಸದನದ ಮೊದಲ ಸಭೆಯ ಮೊದಲ ಕಚೇರಿಯನ್ನು ಖಾಲಿ ಮಾಡುತ್ತಾರೆ. ಓಕೆ, ಸೊ ಹೊಸದಾಗಿ ಸ್ಪೀಕರ್ ಏನು ಹಳೆ ಸ್ಪೀಕರ್ ಏನಿರ್ತಾರಲ್ವಾ ಅವ್ರು ಖಾಲಿ ಮಾಡ್ತಾರೆ. ಈ ಹೊಸ ಹಂಗಾಮಿ ಸ್ಪೀಕರಲ್ಲಿ ಇದ್ರೆ ಸ್ಥಾನ ತಗೋತಾರೆ. ಸರಿನಾ, ಸೊ ಅಧ್ಯಕ್ಷರು ಅಥವಾ ರಾಜ್ಯಪಾಲರು ಹೊಸದಾಗಿ ಚುನಾಯಿತ ಸದನಗಳ ಸಭೆಗಳ ಅಧ್ಯಕ್ಷತೆ ವಹಿಸಲು ಸ್ಪೀಕರ್ ಪ್ರೋ ಟರ್ಮ್ ಸ್ಪೀಕರನ್ನು ನೇಮಿಸುತ್ತಾರೆ. ಪ್ರೋ ಟರ್ಮ್ ಸ್ಪೀಕರ್ ಅಂದರೂ ಅದೇ, ಹಂಗಾಮಿ ಸ್ಪೀಕರ್ ಅಂದರೂ ಅದೇ. ರಾಜ್ಯದಲ್ಲಿ ನಿಮಗೆ ರಾಜ್ಯಪಾಲರು ಹಂಗಾಮಿ ಸ್ಪೀಕರನ್ನು ನೇಮಕ ಮಾಡಿದ್ರೆ, ಕೇಂದ್ರದಲ್ಲಿ ನಿಮಗೆ ರಾಷ್ಟ್ರಪತಿಗಳು ಹಂಗಾಮಿ ಸ್ಪೀಕರನ್ನು ನೇಮಕ ಮಾಡ್ತಾರೆ. ಈ ಹಂಗಾಮಿ ಸ್ಪೀಕರ್ಗಳು ಯಾವ ವಿಧಿಯಲ್ಲಿ ಹೇಳಲ್ಪಟ್ಟಿದ್ದಾರೆ, ಯಾವ ವಿಧಿಯಲ್ಲಿ ಇವ್ರ ಬಗ್ಗೆ ಹೇಳಲಾಗಿದೆ ಅಂತ ಕೇಳಿದ್ರೆ 93A ವಿಧಿ ಏನಿದೆ ಅಲ್ವಾ, ಈ ವಿಧಿಯಲ್ಲಿ ನಿಮಗೆ ಹಂಗಾಮಿ ಸ್ಪೀಕರ್ ಬಗ್ಗೆ ಹೇಳಲಾಗಿದೆ. ಸರಿನಾ, ಇದು ಗೊತ್ತಿರಲಿ ನಿಮಗೆ. ಸೊ ಇವರನ್ನು ನೇಮಕ ಮಾಡೋರು ಯಾರು? ರಾಷ್ಟ್ರಪತಿಗಳು. ಹಾಗೆ ಪೂರ್ಣಾವಧಿಯಲ್ಲಿ ಒಬ್ಬ ಸ್ಪೀಕರ್ ಇದ್ರೆ ಕಾರ್ಯನಿರ್ವಹಿಸ್ತಾನೆ. ಪ್ರಸ್ತುತ ಇವಾಗ ಸೆಂಟ್ರಲಲ್ಲಿ ಯಾರಿದ್ದಾರೆ? ಓಂ ಬಿರ್ಲಾ. ಸರಿನಾ, ಸೊ ಓಂ ಬಿರ್ಲಾ ಇದ್ದಾನೆ. ಸೊ ಅವರನ್ನು ನೇಮಕ ಮಾಡೋರು ಯಾರು? ಅವರನ್ನು ನೇಮಕ ಮಾಡೋದಿಲ್ಲ, ಅವರನ್ನು ಚುನಾವಣೆ ಮಾಡ್ತಾರೆ. ಸರಿನಾ, ಚುನಾವಣೆ ಯಾರು ಮಾಡ್ತಾರೆ ಅಂದರೆ ಆ ಲೋಕಸಭೆಯಲ್ಲಿ ಎಲ್ಲ ಜನ ಇರ್ತಾರೆ ಗೊತ್ತಾ, ಆ ಎಲ್ಲ ಸದಸ್ಯರು ಕೂಡ ಅವರಿಗೆ ಚುನಾವಣೆ ಮಾಡಿ ಗೆಲ್ಸ್ಕೊಂಡು ಬರ್ತಾರೆ. ಸರಿನಾ, ಹಾಗೆ ಇನ್ನೊಂದು ಕೇಳಬಹುದು, ಈ ಹಂಗಾಮಿ ಸ್ಪೀಕರ್ ಯಾರಾಗಿರ್ತಾರೆ ಅಂತ ಕೇಳಬಹುದು. ಇವಾಗ ಏನು ರಾಷ್ಟ್ರಪತಿಗೆ ಫುಲ್ ನೀವೇ ಇಂದ್ರ ಚಂದ್ರ ಅಂತ ಹೇಳಿ ಹೊಗಳವರಾಗಿರ್ತಾರ, ಅಥವಾ ಇದ್ರೇನು ಅತ್ಯಂತ ಹಿರಿಯ ವ್ಯಕ್ತಿಯಾಗಿರ್ತಾರ, ಅತ್ಯಂತ ಬುದ್ಧಿವಂತರಾಗಿರ್ತಾರ, ನೋಡ್ಲಿಕ್ಕೆ ಚಂದ ಇದ್ದವರಾಗಿರ್ತಾರ, ಕರ್ನಾಟಕದವರಾಗಿರ್ತಾರ, ಮಹಾರಾಷ್ಟ್ರದವರಾಗಿರ್ತಾರ? ನೋ, ಅತ್ಯಂತ ಹಿರಿಯ ವ್ಯಕ್ತಿ. ಓಕೆ, ಅತ್ಯಂತ ಹಿರಿಯ ವ್ಯಕ್ತಿ ಯಾರಿರ್ತಾರೆ ಗೊತ್ತಾ? ಆ ಸದನದಲ್ಲಿ ಮತ್ತು ಇಡೀ ದೇಶದಲ್ಲಿ ಅಲ್ಲ, ಆ ಸದನದಲ್ಲಿ ಅತ್ಯಂತ ಹಿರಿಯ ವ್ಯಕ್ತಿ ಯಾರಿರ್ತಾರಲ್ವಾ ಅವ್ರನ್ನ ಪ್ರೋ ಟರ್ಮ್ ಸ್ಪೀಕರ್ ಅಂತ ನೇಮಕ ಮಾಡ್ತಾರೆ. ಯಾರು? ರಾಷ್ಟ್ರಪತಿಗಳು. ಸೊ ನೀವು ಈ ಸರಿನೂ ನೋಡಿರ್ಬೋದು, ಒಬ್ಬರಿಗೆ ಪ್ರೋ ಟರ್ಮ್ ಸ್ಪೀಕರ್ ಅಂತ ನೇಮಕ ಮಾಡಿದ್ರು ಯಾರು? ರಾಷ್ಟ್ರಪತಿಗಳು. ಬಟ್ ಕಾಂಗ್ರೆಸ್ನವರೆಲ್ಲ ಇದ್ರೇನು ಕುರ್ಚಿಯೆಲ್ಲ ಎತ್ತಿ ಒಗೆದು ಬಂದರು. ಯಾಕೆ? ಸೊ ಹಿರಿಯ ಸದಸ್ಯ ಕಾಂಗ್ರೆಸ್ನ ಒಬ್ಬ ವ್ಯಕ್ತಿಯಾಗಿದ್ರು, ಕೇರಳದವರು. ಸರಿನಾ, ಬಟ್ ಅವ್ರನ್ನ ನೇಮಕ ಮಾಡಲಿಲ್ಲ. ಯಾರೋ BJP ಅವರು ಅಂತ BJP ಅವರಿಗೆ ನೇಮಕ ಮಾಡಿದ್ರು ರಾಷ್ಟ್ರಪತಿಗಳು. ಸರಿನಾ, ಅಲ್ಲಿ ಹೆಂಗೆ ಅಂದರೆ ಒಂದು ರೀತಿ ಬಯಾಸಿಂಗ್ ಮಾಡಿದ್ರು ಅವರೆಲ್ಲ. ಬಟ್ ಅದೆಲ್ಲ ಏನು ರಾಜಕೀಯ ಗಿಮಿಕ್ಕು. ಬಟ್ ಇದು ಮಾಡಬಾರ್ದು. ಯಾಕೆ ಅಂದರೆ ನಮ್ಮ ಹಿರಿಯ ಲೀಡರ್ಗಳಿದ್ರು, ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಏನಿದ್ರಲ್ವಾ 1947 ಸಮಯದಲ್ಲಿ, ಅವರೆಲ್ಲ ಒಂದು ರೂಢಿಯನ್ನು ತೊಗೊಂಡು ಬಂದಿದ್ದಾರೆ, ಹಿರಿಯರಿಗೆ ಮಾಡಬೇಕು, ಅವ್ರಿಗೊಂದು ರೆಸ್ಪೆಕ್ಟ್ ಕೊಟ್ಟಂಗೆ ಅಂತ. ಬಟ್ ಈ ಸರಿ ಕೊಡಲಿಲ್ಲ. ಸರಿಯಾ, ಸೊ ಅದಕ್ಕೆ ಅದು ನ್ಯೂಸಲ್ಲಿ ಕೂಡ ಇತ್ತು, ಅದಕ್ಕೆ ಕೇಳಿದ್ದಾನೆ ಅಂತ ನಾನು ಹೇಳ್ಬೋದೇನೋ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2024 ಮತ್ತು 2025ರ ಕೇಂದ್ರ ಬಜೆಟ್ನಲ್ಲಿ ಯಾವ ಕ್ಷೇತ್ರಕ್ಕೆ 1.48 ಲಕ್ಷ ಕೋಟಿ ರೂಗಳನ್ನು ಮೀಸಲಿಡಲಾಗಿದೆ ಅಂತ ಕೇಳಿದ್ದಾನೆ. ಸೊ ನಿಮಗೆ ಹೇಳಿದ್ದೀನಿ ನಾನು ಆಲ್ರೆಡಿ 2024ರ ಬಜೆಟ್ ಬಗ್ಗೆ ಕೇಳ್ತಾ ಇದ್ದಾನೆ ಪ್ರಶ್ನೆಗಳನ್ನು. ಮಿನಿಮಮ್ 1 ರಿಂದ 2 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಬಜೆಟ್ ಬಗ್ಗೆ ನೋಡ್ಕೊಳ್ಳಿ, ಫುಲ್ ಡೀಟೇಲ್ಡ್ ಆಗಿ ಕಂಪ್ಲೀಟಾಗಿ ನೋಡ್ಕೋಬೇಕು. ಮೇಲ್ಗಡೆಯಿಂದ ನೀವು ಜಸ್ಟ್ half an hour ಯಾರ್ದಾದ್ರೂ ಕ್ಲಾಸ್ ಕೇಳಿದ್ರೆ ಯೂಸ್ಫುಲ್ ಆಗಲ್ಲ. ಯಾಕಂದರೆ ಅವರೆಲ್ಲ ಇಷ್ಟೆಲ್ಲ ಹೇಳಿರೋದಿಲ್ಲ. ಅದರಲ್ಲಿ ಸ್ಕೀಮ್ಗಳ ಬಗ್ಗೆ ಹೇಳಿರ್ತಾರೆ. ಯಾವುದಾದ್ರೂ ಒಂದು ನೀವು ಬಜೆಟ್ ಬಗ್ಗೆ ಕ್ಲಾಸ್ ಕೇಳಿದ್ರೆ ಒಂದು ಸ್ಕೀಮ್ ಬಗ್ಗೆ ಹೇಳ್ತಾರೆ. ಅದಾದ ನಂತರ ನಿಮಗೆ ಹೊಸದಾಗಿ ಹಳೆಯ ಒಂದು ಆರ್ಥಿಕ ವರ್ಷದಲ್ಲಿ ಏನೇನಾಯಿತು, ಎಷ್ಟು ರೂಪಾಯಿ ಜಮೆ ಆಯಿತು, ಎಷ್ಟು ರೂಪಾಯಿ ಖರ್ಚಾಯಿತು ಅದನ್ನು ಹೇಳ್ತಾರೆ. ಬಟ್ ಸ್ಪೆಸಿಫಿಕ್ಕಾಗಿ ಈ ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಕೋಟಿ ಮೀಸಲಿಡಲಾಗಿದೆ ಅಂತ ಯಾರು ನಿಮಗೆ ಜಾಸ್ತಿ ಹೇಳಲ್ಲ. ಅದು ಹೇಳಿದ್ರೆ UPSC ರಿಲೇಟೆಡು ಏನು ಕೆಲವೊಂದು ಚಾನಲ್ಸ್ ಇದಾವಲ್ವಾ, ಇಂಗ್ಲೀಷು ಮತ್ತು ಹಿಂದಿಯಲ್ಲಿ ಚಾನಲ್ಸ್ ಇದಾವಲ್ವಾ, ಸೊ ಅವ್ರು ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಯಾಕಂದರೆ ಫುಲ್ ನಿಮಗೆ UPSCಯಲ್ಲಿ ಇದ್ರ ಬಗ್ಗೆನೇ ಒಂದು ಸಬ್ಜೆಕ್ಟ್ ಇದೆ ಅಲ್ವಾ, ಸೊ ಅದಕ್ಕೆ ಅದರಲ್ಲಿ ಕೇಳ್ತಾನೆ ಅಂತ ಅವ್ರು ಹೇಳಿರ್ತಾರೆ. ಸೊ ಅಲ್ಲಿ ನೋಡೋದು ಅದು ಬೆಟ್ರು. ಇಲ್ಲಾಂದರೆ ನೀವು ಫುಲ್ ಏನಂದರೆ ನ್ಯೂಸ್ ಚಾನಲಲ್ಲಿ ನಿಮಗೆ 1 ಅವರ್ದು ಇಲ್ಲಾಂದರೆ 2 ಅವರ್ದು ಕ್ಲಿಪ್ ಸಿಗುತ್ತೆ. ಸೊ ಅದನ್ನೇ ನೋಡೋದು ಬೆಟ್ರ್ ನಿಮಗೆ. ಸೊ ಇದೆಲ್ಲವೂ ಕೂಡ ಕವರ್ ಆಗುತ್ತೆ ನಿಮಗೆ ಬಜೆಟ್ ರಿಲೇಟೆಡ್. ಸರಿನಾ, ಇದು ಗೊತ್ತಿರಲಿ ನಿಮಗೆ. ಸೊ ನೋಡ್ಕೊಳ್ಳಿ, ನೀವು ನೆಕ್ಸ್ಟ್ ಯಾರಾದರೂ ಶಿಫ್ಟಲ್ಲಿ ಇದ್ದರೆ, ಅಥವಾ ನೀವು ನೆಕ್ಸ್ಟ್ NTPC ಬರಿತಾ ಇದ್ದರೆ, ಅಥವಾ D ಗ್ರೂಪ್ ಬರಿತಾ ಇದ್ದರೆ ಬಜೆಟ್ ಬಗ್ಗೆ ನೋಡ್ಕೊಳ್ಳಿ. ಬಜೆಟ್ ನೋಡ್ಕೊಳ್ಳೋದು ಒಂದು ಉತ್ತಮ ಮಿಡ್ ಟರ್ಮ್ ಬಜೆಟು. ಆ್ಯಂಡ್ ಅದಾದ ನಂತರ ನೆಕ್ಸ್ಟ್ ಯಾವುದು ಅಂದರೆ ನಿಮಗೆ ಈಗ February 1, 2025 ಒಂದು ಬಜೆಟ್ ಆಗಿದೆ ಅಲ್ವಾ, ಅದನ್ನು ನೋಡ್ಕೊಳ್ಳಿ. ಯಾಕಂದರೆ ನಿಮಗೆ ಆ
ರಿಲೇಟೆಡ್ ಕ್ವಶನ್ ಬರೋ ಸ್ವಲ್ಪ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಮೊದಲ ಪರಮಾಣು ವಿದ್ಯುತ್ ಸ್ಥಾವರ ಯಾವುದು ಅಂತ ಕೇಳಿದ್ದಾನೆ. ಸೊ ಪರಮಾಣು ವಿದ್ಯುತ್ ಸ್ಥಾವರ ಮೊದಲ ಯಾವುದು ಅಂತ ಹೇಳಿಲ್ವಾ? ಯಾವುದು? ತಾರಾಪುರ, ಸರಿನಾ? ಸೊ ತಾರಾಪುರ ಎಲ್ಲಿದೆ ಅಂದರೆ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಸೊ ಯಾವ ವರ್ಷ ಸ್ಥಾಪನೆ ಮಾಡಲಾಗಿದೆ ಅಂತ ಕೇಳ್ಬೋದು ನಿಮಗೆ. 1969ರಲ್ಲಿ ಮೊಟ್ಟ ಮೊದಲ ಬಾರಿಗೆ ತಾರಾಪುರ ಪರಮಾಣು ವಿದ್ಯುತ್ ಸ್ಥಾವರ ಅಟಾಮಿಕ್ ಪವರ್ ಪ್ಲಾಂಟ್ ಅನ್ನು ಸ್ಥಾಪನೆ ಮಾಡಲಾಗಿದೆ. ಹಾಗೆ ಎರಡನೇದು ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಆಲ್ರೆಡಿ ಕೇಳಿಬಿಟ್ಟಿದ್ದಾನೆ. ಎಲ್ಲಿ ಅಂದರೆ ರಾವತ್ ಭಟ್. ಓಕೆ, ಯಾವುದು? ರಾವತ್ ಭಟ್ ಅಂತ ಬರುತ್ತೆ. ರಾವತ್ ಭಟ್ ಪರಮಾಣು ವಿದ್ಯುತ್ ಸ್ಥಾವರ. ಸೊ ಈ ರಾವತ್ ಭಟ್ ಪರಮಾಣು ವಿದ್ಯುತ್ ಸ್ಥಾವರ ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂದರೆ ರಾಜಸ್ಥಾನದಲ್ಲಿ ಸ್ಥಾಪನೆ ಮಾಡಲಾಗಿದೆ, ಸರಿನಾ? ಸೊ ಎಷ್ಟನೇ ಇಸ್ವಿಯಲ್ಲಿ ಅಂದರೆ 1973ರಲ್ಲಿ, ಸರಿಯಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಒಂದು ಪರಮಾಣು ವಿದ್ಯುತ್ ಸ್ಥಾವರ ಕಂಡು ಬರುತ್ತೆ. ಕರ್ನಾಟಕದಲ್ಲಿ ಯಾವುದು ಅಂದರೆ ಕೈಗಾ, ಕೆ ಫಾರ್ ಕರ್ನಾಟಕ, ಕೆ ಫಾರ್ ಕೈಗಾ. ಎಲ್ಲಿ? ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿಯ ಎಡದಂಡೆಯ ಮೇಲೆ ಈ ಕೈಗಾ ಕಂಡು ಬರುತ್ತೆ, ಸರಿನಾ? ಇದು ಕರ್ನಾಟಕದಲ್ಲಿ ಇರತಕ್ಕಂತಹ ಏಕೈಕ ಪರಮಾಣು ವಿದ್ಯುತ್ ಸ್ಥಾವರ. ಎಷ್ಟನೇ ಇಸ್ವಿಯಲ್ಲಿ? 2000 ಇಸ್ವಿಯಲ್ಲಿ, ಸರಿನಾ? ಒಂದೊಂದು ಬುಕ್ಕಲ್ಲಿ ನಿಮಗೆ 2001 ಕೊಟ್ಟಿದ್ದಾನೆ. 2001 ಅನ್ನೋದು ರಾಂಗು, 2000 ಮಾತ್ರ ರೈಟ್ ಇದೆ, ಸರಿನಾ? ನೆನ್ಪಿಟ್ಕೊಳ್ಳಿ. ಕೆಲವೊಂದು ಕಡೆ ಅವರಿಗೆ ಏನೋ ಜಾಸ್ತಿ ಬುಕ್ ಬರೀತಾ ಇರ್ತಾರೆ, ಏನೋ ಬುಕ್ ಎಲ್ಲ ಸ್ವಲ್ಪ ಬೈಂಡಿಂಗ್ ಎಲ್ಲ ಮಾಡೋದು ಅಲ್ಲಿ ಮಿಸ್ಟೇಕ್ ಆಗಿರ್ಬೋದೇನೋ. ಬಟ್ 2001 ಕೊಟ್ಟಿರ್ತಾನೆ, ಸ್ವಲ್ಪ ಅದನ್ನು ಬಿಟ್ಬಿಡಿ. 2000 ಅನ್ನೋದೇ ರೈಟ್ ಆಗಿರೋ ಆನ್ಸರ್, ಸರಿಯಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ತಮಿಳುನಾಡಲ್ಲಿ 2 ಕಂಡು ಬರ್ತವೆ. ಒಂದು ಕಲ್ಪಕಂ ಅನ್ನುವುದು, ಇನ್ನೊಂದು ಕುಡುಕುಲಂ ಎನ್ನುವುದು, ಸರಿನಾ? ಸೊ ಕಲ್ಪಕಂ ಮತ್ತು ಕುಡುಕುಲಂ ಎನ್ನುವ ಪರಮಾಣು ವಿದ್ಯುತ್ ಸ್ಥಾವರಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ ಅಂದರೆ ತಮಿಳುನಾಡಲ್ಲಿ. ಹಾಗೆ ನರೋರಾ ಎನ್ನುವ ಪರಮಾಣು ವಿದ್ಯುತ್ ಸ್ಥಾವರ ಯಾವ ರಾಜ್ಯದಲ್ಲಿ ಕಂಡುಬರ್ತದೆ ಅಂತ ಕೇಳ್ತಾನೆ? UPಯಲ್ಲಿ, ಉತ್ತರ ಪ್ರದೇಶದಲ್ಲಿ ನರೋರಾ ಎನ್ನುವುದು ಕಂಡುಬರ್ತದೆ. ಹಾಗೆ ಕಕ್ರಾಪಾರ ಎನ್ನುವುದು ಎಲ್ಲಿ ಕಂಡುಬರ್ತದೆ ಅಂತ ಕೇಳ್ತಾನೆ ನಿಮಗೆ. ತಾಪಿ ನದಿಯ ದಂಡೆಯಲ್ಲಿ ಕಂಡುಬರ್ತಕ್ಕಂತಹ ಕಕ್ರಾಪಾರ ಅಣು ವಿದ್ಯುತ್ ಸ್ಥಾವರ ಗುಜರಾತಲ್ಲಿ ಕಂಡುಬರ್ತದೆ. ಇದು ಕೂಡ ಗೊತ್ತಿರಲಿ ನಿಮಗೆ, ಕೇಳ್ತಾನೆ. ಹಾಗೆ ಜೈತಾಪುರ ತಾರಾಪುರ ಎರಡು ಸೇಮ್ ಮಹಾರಾಷ್ಟ್ರದಲ್ಲೇ, ಸರಿಯಾ? ಇವೆಲ್ಲವೂ ಕೂಡ ಗೊತ್ತಿರಲಿ ನಿಮಗೆ. ಹಾಗೆ ಅತ್ಯಂತ ದೊಡ್ಡ ಪರಮಾಣು ವಿದ್ಯುತ್ ಸ್ಥಾವರ ಯಾವುದು ಅಂತ ಕೇಳ್ತಾನೆ ನಿಮಗೆ. ಈ ಕುಡುಕುಲಂ ಏನಿದೆ ಅಲ್ವಾ, ಎಲ್ಲರೂ ಕೂಡ್ಕೊಂಡು ಅತಿ ದೊಡ್ಡದು ಮಾಡಿಬಿಟ್ರೆ ಇದಕ್ಕೆ ಹಿಂಗೆ ನೆನಪಿಟ್ಕೊಳ್ಳಿ, ನೆನಪುಳಿತದೆ. ಓಕೆ, ಕುಡುಕುಲಂ ಎನ್ನುವುದು ಅತ್ಯಂತ ದೊಡ್ಡ ಪರಮಾಣು ವಿದ್ಯುತ್ ಸ್ಥಾವರ, ಸರಿನಾ? ನಮ್ಮ ಭಾರತದಲ್ಲಿ ಕಂಡುಬರ್ತಕ್ಕಂಥ ಒಟ್ಟು ಸ್ಥಾವರಗಳಲ್ಲಿ, ಪರಮಾಣು ವಿದ್ಯುತ್ ಸ್ಥಾವರಗಳಲ್ಲಿ ಅತಿ ದೊಡ್ಡ ಸ್ಥಾವರ ಯಾವುದು ಅಂದರೆ ಕುಡುಕುಲಂ, ಸರಿನಾ? ಸೊ ಇದು ಯಾವ ಒಂದು ದೇಶದ ಸಹಕಾರದೊಂದಿಗೆ ನಿರ್ಮಿಸಲಾಗಿದೆ ಅಂತ ಕೇಳಿದ್ರೆ ರಷ್ಯಾ ದೇಶದ ಸಹಕಾರದೊಂದಿಗೆ ಇದನ್ನು ನಿರ್ಮಿಸಲಾಗಿದೆ, ಸರಿಯಾ? ಇದು ನಿಮ್ಗೆ ಗೊತ್ತಿರಲಿ. ಹಾಗೆ ಜೈತಾಪುರ ಪ್ಲಾಂಟ್ ಏನಿದೆ ಅಲ್ವಾ, ಈ ಜೈತಾಪುರ ಪ್ಲಾಂಟ್ ಮಹಾರಾಷ್ಟ್ರದಲ್ಲಿ ಕಂಡುಬರೋದು. ಇದನ್ನು ಫ್ರಾನ್ಸ್ ನೇತೃತ್ವದಲ್ಲಿ, ಓಕೆ, ಫ್ರಾನ್ಸ್ನ ಸರ್ಕಾರದ ನೇತೃತ್ವದೊಂದಿಗೆ ಇದನ್ನು ನಿರ್ಮಾಣ ಮಾಡಲಾಗಿದೆ, ಸರಿಯಾ? ಇದು ಕೂಡ ನಿಮ್ಗೆ ಗೊತ್ತಿರಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ DPT ಪೂರ್ಣ ರೂಪ ಏನು ಅಂತ ಕೇಳಿದ್ದಾನೆ. DPT ಡಿಫ್ತೀರಿಯಾ, ಪೆಟೋರ್ಸಿಸ್ ಮತ್ತು ಟೆಟಾನಸ್. ಓಕೆ, ಸೊ ಇದು ಯಾವುದರ ವಿರುದ್ಧ ಲಸಿಕೆ? ಇದು ಯಾವುದರ ವಿರುದ್ಧ ಈ ಲಸಿಕೆಯನ್ನು ಹಾಕ್ತಾರೆ ಅಂತ ಕೇಳ್ತಾನೆ. ಆಪ್ಷನ್ ಕೊಡ್ತಾನೆ ಬ್ಯಾಕ್ಟೀರಿಯಾ, ಆಪ್ಷನ್ ಬಿ ಕೊಡ್ತಾನೆ ವೈರಸ್, ಆಪ್ಷನ್ ಸಿ ಕೊಡ್ತಾನೆ ನಿಮಗೆ ಪ್ರೋಟೋಜೋವಾ, ಆಪ್ಷನ್ ಡಿ ಏನು ಕೊಡ್ತಾನೆ ನಿಮಗೆ? ಫಂಗಸ್ ಅಂತ ಕೊಡ್ತಾನೆ. ಸೊ ಯಾವುದ್ರ ವಿರುದ್ಧ ಈ ಲಸಿಕೆಯನ್ನು ನಾವು ಹಾಕ್ತೀವಿ ಅಂತ ಕೇಳಿದ್ರೆ ಬ್ಯಾಕ್ಟೀರಿಯಾ ವಿರುದ್ಧ ಲಸಿಕೆಯನ್ನು ಹಾಕ್ತೀವಿ. ಯಾವುದನ್ನ? DPTಯನ್ನು, ಸರಿನಾ? ಡಿಫ್ತೀರಿಯಾ, ಪೆಟೋರ್ಸಿಸ್ ಮತ್ತು ಟೆಟಾನಸ್ ಅನ್ನುವ ಇವು ರೋಗಗಳು. ಆ್ಯಕ್ಚುಲಾಗಿ ಇವೆಲ್ಲವೂ ಕೂಡ ಬ್ಯಾಕ್ಟೀರಿಯಿಂದ ಬರ್ತಕ್ಕಂಥ ರೋಗಗಳು, ಸರಿನಾ? ಸೊ ಅದನ್ನೇ ಶಾರ್ಟಾಗಿ ಮಾಡಿ DPT ಅಂತ ಅದರ ಲಸಿಕೆ ಹೆಸರೇ ಇಟ್ಬಿಟ್ಟಿದ್ದಾರೆ ಅವರು, ಸರಿನಾ? ಸೊ ಆ್ಯಕ್ಚುಲಾಗಿ DPT ಡಿಫ್ತೀರಿಯಾ, ಪೆಟೋರ್ಸಿಸ್ ಮತ್ತು ಟೆಟಾನಸ್ ಅನ್ನೋ ರೋಗಗಳಿದು, ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗಗಳು, ಸರಿನಾ? ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಸ್ವತಂತ್ರ ಭಾರತಕ್ಕಾಗಿ ಏನು ಮಾಡಿದರು? ಇದು ಕೂಡ ಹೇಳಿಲ್ವಾ? ಎಲ್ಲ ಕೂಡ ಇಲ್ಲಿವರೆಗೂ ಬಂದಿದೆ, ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ಏನು 1947ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನೊಂದು ಸರ್ಕಾರ ರಚನೆ ಆಗುತ್ತಲ್ವ, ಆ ಸರ್ಕಾರ ರಚನೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಶಿಕ್ಷಣ ಮಂತ್ರಿಯಾಗಿದ್ದರು ಯಾರು? ಇದೇ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು, ಸರಿನಾ? ಸೊ ಇವರ ಹುಟ್ಟಿದ ದಿನವನ್ನು ನಾವು ಶಿಕ್ಷಣ ದಿನವನ್ನಾಗಿ ಆಚರಣೆ ಮಾಡ್ತೀವಿ ನವೆಂಬರಲ್ಲಿ. ನವೆಂಬರ್ದು ಒಂದು ಇದು ದಿನ ಇದೆ, ಯಾವ ದಿನ ಅಂತ ಹೇಳ್ಬೋದಾ? ನವೆಂಬರ್ ತಿಂಗಳಲ್ಲಿ ಬರುತ್ತೆ ಇವ್ರ ದಿನ, ಇವರು ಹುಟ್ಟಿದ ದಿನ. ಕಾಮೆಂಟ್ ಮಾಡಿ ನೋಡೋಣ ಅದನ್ನು, ಸರಿನಾ? ಸೊ ಇವರು 1947ರಿಂದ 1958ರವರೆಗೆ ಈ ಹುದ್ದೆಯಲ್ಲಿದ್ದರು, ಮೀನ್ಸ್ ಈ ಸಚಿವರಾಗಿದ್ದರು, ಶಿಕ್ಷಣ ಸಚಿವರಾಗಿದ್ದರು, ಸರಿನಾ? ಯಾರು? ಮೌಲಾನಾ ಅಬುಲ್ ಕಲಾಂ ಆಜಾದ್, ಸರಿನಾ? ಅಬ್ದುಲ್ ಕಲಾಂ ಅವರಲ್ಲ, ಅಬ್ದುಲ್ ಕಲಾಂ ಅವರು ಸೈಂಟಿಸ್ಟು, ಇವರು ಅಬುಲ್ ಕಲಾಂ ಆಜಾದ್ ಅವರು, ಸರಿನಾ? ಇವರೇ ಬೇರೆ, ಅವರೇ ಬೇರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಥಾರ್ ಮರುಭೂಮಿಯಲ್ಲಿ ಹರಿಯುವ ಏಕೈಕ ದೊಡ್ಡ ನದಿ ಯಾವುದು ಅಂತ ಕೇಳಿದ್ದಾನೆ. ಸೊ ಭಾರತದ ಈ ಥಾರ್ ಅನ್ನುವ ಒಂದು ಮರುಭೂಮಿ ಕಂಡುಬರುತ್ತೆ. ಇವಾಗ ನಮ್ಮ ಭಾರತ ತೊಗೊಂಡ್ರೆ ಇಲ್ಲಿ ನಿಮಗೆ ಗುಜರಾತು, ಸೊ ಈ ರೀತಿ ಹೋದರೆ ಇಲ್ಲಿ ನಿಮಗೆ ರಾಜಸ್ಥಾನ್ ಕಂಡುಬರುತ್ತೆ. ಸೊ ಈ ರಾಜಸ್ಥಾನ ಇದೆಯಾ ಅಲ್ವಾ ಇಟ್ಟು, ಓಕೆ. ಸೊ ಇದು ಏನಿದೆ ಅಲ್ವಾ, ಇದು ರಾಜಸ್ಥಾನ ಕಂಡುಬರುತ್ತೆ. ಈ ರಾಜಸ್ಥಾನದ ಮಧ್ಯಭಾಗದಲ್ಲಿ ಅಥವಾ ಹೃದಯ ಭಾಗದಲ್ಲಿ ಒಂದು ಯಾವುದು ಈಶಾನ್ಯ ದಿಕ್ಕಿನಿಂದ ನೈಋತ್ಯ ದಿಕ್ಕಿನೆಡೆಗೆ ಒಂದು ನದಿ ಹರಿತದೆ. ಓಕೆ, ಈಶಾನ್ಯ ದಿಕ್ಕಿನಿಂದ ಒಂದು ನೈಋತ್ಯ ದಿಕ್ಕಿನೆಡೆಗೆ ಒಂದು ನದಿ ಹರಿತದೆ. ಆ ನದಿಯ ಹೆಸರೇ ನಿಮಗೆ ಲೂನಿ ಎನ್ನುವ ಒಂದು ನದಿ. ಆ ನದಿ ಇನ್ನೊಂದು ಏನು ಡಿಫ್ರೆನ್ಸ್ ಇದೆ ಗೊತ್ತಾ, ಇಲ್ಲಿ ಚೆನ್ನಾಗಿದೆ ಗೊತ್ತಾ, ಈ ನದಿಯ ಪೂರ್ವ ಭಾಗದಲ್ಲಿ ಜನ ವಾಸ ಮಾಡ್ತಿದ್ದಾರೆ. ಓಕೆ, ಅಲ್ಲಿ ಮರುಭೂಮಿ ಇಲ್ಲ. ಬಟ್ ಇದರದ್ದು ಪಶ್ಚಿಮ ಭಾಗ ಇಲ್ಲೇನಿದೆ ಗೊತ್ತಾ, ಸೊ ಇದು ಒಟ್ಟು ಮರುಭೂಮಿ ಆಗಿದೆ. ಇಲ್ಲಿ ನದಿ ಡಿವೈಡ್ ಮಾಡುತ್ತೆ ಮರುಭೂಮಿಯನ್ನು ಮತ್ತು ರಾಜಸ್ಥಾನದ ಇನ್ನೊಂದು ಭಾಗವನ್ನು, ಸರಿಯಾ? ಇದು ನಿಮ್ಗೆ ಗೊತ್ತಿರಲಿ. ರಾಜಸ್ಥಾನ ಅಂದರೆ ಫುಲ್ ಮರುಭೂಮಿ ಇಲ್ಲ, ರಾಜಸ್ಥಾನದ ಪಶ್ಚಿಮ ಭಾಗ ಮಾತ್ರ ಮರುಭೂಮಿ ಇದೆ, ರಾಜಸ್ಥಾನದ ಪೂರ್ವ ಭಾಗ ಮರುಭೂಮಿ ಇಲ್ಲ. ಇದು ಗೊತ್ತಿರಲಿ ನಿಮಗೆ, ಸರಿಯಾ?
ಸೊ ಅಲ್ಲಿ ಲೂನಿ ಅನ್ನುವ ಒಂದು ನದಿ ಹರಿತದೆ. ಈ ನದಿಯು ರಾಜಸ್ಥಾನದ ಅಜ್ಮೀರ್ ಜಿಲ್ಲೆಯ ಅರಾವಳಿ ಪರ್ವತದ ಶ್ರೇಣಿಯಿಂದ ಹುಟ್ಟುತ್ತದೆ, ಸರಿನಾ. ಸೊ ಈ ನದಿಯು ಥಾರ್ ಮರುಭೂಮಿಯ ಆಗ್ನೇಯ ಭಾಗದ ಮೂಲಕ ಹಾದು ಹೋಗುತ್ತದೆ. ಈ ನದಿಯು ಅಜ್ಮೀರ್ ಬಳಿಯ ಅರಾವಳಿ ಶ್ರೇಣಿಯ ಪುಷ್ಕರ್ ಕಣಿವೆಯಿಂದ ಹುಟ್ಟುತ್ತದೆ. ಈ ನದಿಯು ರನ್ ಆಫ್ ಕಚ್ನಲ್ಲಿ ನಿರ್ನಾಮವಾಗುತ್ತದೆ, ಸರಿನಾ. ಸೊ ಇದು ಹುಟ್ಟೋದೆಲ್ಲಿ ಅಂತ ಜಾಸ್ತಿ ಕೇಳಿಲ್ಲ. ಹುಟ್ಟೋದೆಲ್ಲಿ ಅಂತ ಕೇಳಿದ್ರೆ ನಿಮಗೆ ಅರಾವಳಿ ಅಂತ ಜಸ್ಟ್ ಅಷ್ಟೇ ಕೊಟ್ಟಿರ್ತಾನೆ. ಬಟ್ ಎಲ್ಲಿ ಅದು ಎಂಡ್ ಆಗುತ್ತೆ, ಎಲ್ಲಿ ಅದು ಬತ್ತಿ ಹೋಗುತ್ತೆ ಅಂತ ಕೇಳ್ತಾನೆ. ರನ್ ಆಫ್ ಕಚ್ದಲ್ಲಿ ಇದು ಬತ್ತಿ ಹೋಗುತ್ತೆ, ಸರಿನಾ. ಇದು ಸಮುದ್ರ ಸೇರುವುದಿಲ್ಲ, ರನ್ ಆಫ್ ಕಚ್ದಲ್ಲೇ ಬತ್ತುತ್ತದೆ ಇದು, ಸರಿನಾ. ಯಾವುದು? ಈ ಲೂನಿ ಅನ್ನುವ ಒಂದು ನದಿ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಹಾಗೆ ಈ ಲೂನಿ ನದಿಯ ಉಪನದಿ ಯಾವುದು ಅಂತ ಕೇಳ್ತಾನೆ ನಿಮಗೆ. ಪ್ರಮುಖ ಉಪನದಿ ಯಾವುದಂದ್ರೆ ನಿಮಗೆ ಸರಸ್ವತಿ, ಬಂಡಿ, ಸುಕ್ರಿ ಮತ್ತು ಜವಾಯಿ ಎನ್ನುವ ಈ ನದಿಗಳೇನಿದಾವಲ್ವಾ, ಇವೆಲ್ಲವೂ ಕೂಡ ನಿಮಗೆ ಲೂನಿ ನದಿಯ ಉಪನದಿಗಳು ಕಂಡುಬರ್ತವೆ, ಸರಿಯಾ. ಇದು ಗೊತ್ತಿರಲಿ ನಿಮಗೆ. ನದಿ ಬಗ್ಗೆ ಪ್ರಶ್ನೆನ ಕೇಳ್ತಾನೆ, ಇನ್ನು ಮುಂದೆನೂ ಕೂಡ ಕೇಳ್ತಾನೆ. ನೀವು NTPC ಬರೆದ್ರು ಕೂಡ ಕೇಳ್ತಾನೆ, ನೀವು D ಗ್ರೂಪ್ ಬರೆದ್ರು ಕೂಡ ಕೇಳ್ತಾನೆ, SSC GD ಬರೆದ್ರು ಕೂಡ ಕೇಳ್ತಾನೆ. ನದಿಗಳ ಬಗ್ಗೆ ಸ್ವಲ್ಪ ಡೀಪಾಗಿ ನೋಡ್ಕೊಳ್ಳಿ, ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ದಕ್ಷಿಣ ಭಾರತದ ಅತಿ ದೊಡ್ಡ ನದಿ ಯಾವುದು ಅಂತ ಕೇಳಿದ್ದಾನೆ. ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ನದಿ ಯಾವುದು? ಗೋದಾವರಿ ನದಿ. ಹಾಗೆ ದಕ್ಷಿಣ ಭಾರತದ ಎರಡನೇ ಅತಿ ದೊಡ್ಡ ನದಿ ಯಾವುದು? ಕೃಷ್ಣಾ ನದಿ. ಹಾಗೆ ಇನ್ನೊಂದು ಕೇಳಬಹುದು ನಿಮಗೆ, ದಕ್ಷಿಣ ಭಾರತದ ಪಶ್ಚಿಮಕ್ಕೆ ಹರಿತಕ್ಕಂತಹ ಅತ್ಯಂತ ಉದ್ದವಾದ ನದಿ ಯಾವುದು ಅಂತ ಕೇಳ್ಬೋದು. ನರ್ಮದಾ ಬರುತ್ತೆ. ಹಾಗೆ ಪಶ್ಚಿಮಕ್ಕೆ ಹರಿತಕ್ಕಂಥ ಎರಡನೇ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳ್ಬೋದು ನಿಮಗೆ. ತಾಪಿ ಬರುತ್ತೆ, ಸರಿಯಾ. ಇವೆರಡೂ ಕೂಡ ಗೊತ್ತಿರಲಿ. ಇದು ಪಶ್ಚಿಮಕ್ಕೆ ಹರಿತಕ್ಕಂಥ ಅತಿ ಉದ್ದವಾದ ನದಿಗಳು ಇವೆರಡೂ ಕೂಡ. ಬಟ್ ಅವನೇನು ಕೇಳಿದ್ದಾನೆ, ಅತಿ ದೊಡ್ಡ ನದಿಗಳು ಅಥವಾ ಅತಿ ಉದ್ದವಾದ ನದಿಗಳು ಎಲ್ಲಿ? ದಕ್ಷಿಣ ಭಾರತದಲ್ಲಿ. ಸೊ ದಕ್ಷಿಣ ಭಾರತದಲ್ಲಿ ಅಂದರೆ ಅವು ಪೂರ್ವಕ್ಕೆ ಹರಿತವೆ. ಈ ಗೋದಾವರಿ ಕೂಡ ಪೂರ್ವಕ್ಕೆ ಹರಿತದೆ, ಕೃಷ್ಣ ಕೂಡ ಪೂರ್ವಕ್ಕೆ ಹರಿತದೆ. ಸೊ ಪೂರ್ವಕ್ಕೆ ಹರಿತಕ್ಕಂಥ ಅತ್ಯಂತ ಉದ್ದವಾದ ನದಿಗಳು ಅಂತ ಕೂಡ ಕೇಳಿದ್ರು ಕೂಡ ನಿಮಗೆ ಈ ಗೋದಾವರಿ ನದಿನೇ ಬರ್ತದೆ ನಮ್ಮ ದಕ್ಷಿಣ ಭಾರತದಲ್ಲಿ, ಸರಿನಾ. ಇಡೀ ಭಾರತದಲ್ಲಿ ಅತ್ಯಂತ ಉದ್ದವಾದ ನದಿ ಯಾವುದು? ಗಂಗಾ, ಸರಿನಾ. ಎಷ್ಟು ಕಿಲೋಮೀಟರ್ ಇದೆ? ಟೋಟಲಿ 25 ಇದೆ. 2525 ಕಿಲೋಮೀಟರ್ ಇದೆ, ಸರಿನಾ. ಸೊ 25 ಕಿಲೋಮೀಟರ್ ಇದೆ. ಯಾವುದು? ಗಂಗಾ ನದಿ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಇದು ಎಲ್ಲಿ ಹುಟ್ಟುತ್ತದೆ ಅಂತ ಕೇಳಿದ್ರೆ ತ್ರಯಂಬಕೇಶ್ವರದಲ್ಲಿ ಹುಟ್ಟುತ್ತದೆ, ಓಕೆ. ನಾಸಿಕ್ ಜಿಲ್ಲೆಯ ತ್ರಯಂಬಕೇಶ್ವರ ಎನ್ನುವ ಒಂದು ಊರಿನಲ್ಲಿ ಹುಟ್ಟುತ್ತದೆ. ಯಾವುದು? ಈ ಗೋದಾವರಿ ನದಿ, ಸರಿನಾ. ಸೊ ಹಾಗೆ ಇದು ಯಾವ್ಯಾವ ರಾಜ್ಯದ ಮೂಲಕ ಹರಿತದೆ ಅಂದರೆ, ಒಂದು ಮಹಾರಾಷ್ಟ್ರ, ಛತ್ತೀಸ್ಗಢ, ತೆಲಂಗಾಣ ಮತ್ತು ಆಂಧ್ರದ ಮೂಲಕ ಇದು ಹರಿತದೆ. ಯಾವುದು? ಗೋದಾವರಿ ನದಿ. ಇಲ್ಲ ಸರ್, ನಮ್ಮ ಕರ್ನಾಟಕದ ಮೂಲಕ ಕೂಡ ಹರಿತದೆ ಅಂತ ನೀವು ಓದಿರ್ತೀರಾ. ನೋವೇ, ಕರ್ನಾಟಕದ ಮೂಲಕ ಹರಿಯುವುದಿಲ್ಲ. ಅದರ ಡಿಸ್ಪ್ಯೂಟ್ ಇರೋದು, ಅದರ ಜಲವಿವಾದ ಇರುವುದು ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ, ತೆಲಂಗಾಣ ಮಧ್ಯೆ, ಛತ್ತೀಸ್ಗಢ ಮಧ್ಯೆ ಇದೆ. ಬಟ್ ಅದು ನಮ್ಮ ಕರ್ನಾಟಕದಲ್ಲಿ ಹರಿಯುವುದಿಲ್ಲ. ನಮ್ಮ ಕರ್ನಾಟಕದಿಂದ ಒಂದು ಉಪನದಿ ಅದಕ್ಕೆ ಸೇರ್ತದೆ. ಆ ಉಪನದಿ ಹೆಸರೇ ನಿಮಗೆ ಮಾಂಜ್ರಾ ಎನ್ನುವ ಉಪನದಿ, ಸರಿನಾ. ಮಾಂಜ್ರಾ ಎನ್ನುವ ಉಪನದಿ. ಈ ಮಾಂಜ್ರಾ ಎನ್ನುವ ಉಪನದಿ ಎದಕ್ಕೆ ಸೇರ್ತದೆ ಅಂದರೆ ಗೋದಾವರಿ ನದಿಗೆ ಸೇರ್ತದೆ, ಸರಿನಾ. ಸೊ ಗೋದಾವರಿಗೆ ಸೇರ್ತದೆ. ಸೊ ಅದಕ್ಕೆ ನಾವು ಗೋದಾವರಿ ನಮ್ಮಲ್ಲಿ ಕೂಡ ಹರಿತದೆ ಅಂತ ಹೇಳ್ತೀವಿ. ಬಟ್ ಗೋದಾವರಿಯ ಜಲಾನಯನ ಪ್ರದೇಶ ಇದೆ ನಮ್ಮಲ್ಲಿ, ಡ್ಯೂ ಟು ಈ ಮಾಂಜ್ರಾ ನದಿ ನಮ್ಮ ಕರ್ನಾಟಕದಲ್ಲಿ ಹರಿತದೆ ಅನ್ನೋದು ರೀಸನಿಂದ. ಬಟ್ ಗೋದಾವರಿ ನದಿ ನಮ್ಮಲ್ಲಿ ಹರಿದಿಲ್ಲ, ನೆನಪಿರಲಿ ಇದು ನಿಮಗೆ, ಸರಿನಾ. ಹಾಗೆ ಇದಕ್ಕೆ ಸಂಬಂಧಿಸಿದ ಅಣೆಕಟ್ಟುಗಳು ಯಾವ್ಯಾವುದು ಅಂತ ಕೇಳ್ತೇನೆ ನಿಮಗೆ. ಒಂದು ಶ್ರೀರಾಮ್ ಸಾಗರ ಅಣೆಕಟ್ಟು, ಜಯಕ್ವಾಡಿ ಅಣೆಕಟ್ಟು ಮತ್ತು ಘಟ್ಟರ ಅಣೆಕಟ್ಟು ಅಂತ ಬರ್ತದೆ, ಸರಿನಾ. ಇವು ಗೊತ್ತಿರಲಿ ನಿಮಗೆ. ಹಾಗೆ ಗೋದಾವರಿ ನದಿಯ ಉಪನದಿಗಳು ಒಂದು ಮಂಜಿರಾ, ಡರ್ನಾ ಮತ್ತು ಮನ್ನಾಯಿರ್, ಶಬರಿ, ಪ್ರಾಣಹಿತ ಮತ್ತು ಇಂದ್ರಾವತಿ ಎನ್ನುವ ನದಿಗಳು ಇದಾವೆ, ಸರಿನಾ. ಸೊ ಈ ನದಿಯನ್ನು ಪ್ರಾಚೀನ ಗಂಗಾ ಅಥವಾ ಹಳೆಯ ಗಂಗಾ ಅಥವಾ ವೃದ್ಧ ಗಂಗಾ ಅಂತ ಕೂಡ ಕರೀತಾರೆ, ಸರಿನಾ. ಸೊ ಇದಕ್ಕೆ ಈ ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿ ಗೋದಾವರಿ ಇದೆ ಅಲ್ವಾ, ಇದಕ್ಕೆ ಒಂದು ವೃದ್ಧ ಗಂಗಾ ಅಂತ ಕರೀತಾರೆ, ಸರಿನಾ. ಅಥವಾ ದಕ್ಷಿಣ ಗಂಗಾ ಅಂತ ಕರೀತಾರೆ. ಬಟ್ ಇನ್ನೊಂದು ಕೇಳಬಹುದು ನಿಮಗೆ, ದಕ್ಷಿಣ ಭಾರತದ ಗಂಗಾ ಯಾವುದು ಅಂತ ಕೇಳಬಹುದು ನಿಮಗೆ. ದಕ್ಷಿಣ ಭಾರತದ ಗಂಗಾ ಅಂತ ಕೇಳಿದ್ರೆ ನಿಮಗೆ ಕಾವೇರಿ ಬರುತ್ತೆ, ಕಾವೇರಿ, ಓಕೆ. ಬಟ್ ಬರೇ ದಕ್ಷಿಣ ಗಂಗಾ ಅಂತ ಕೇಳಿದ್ರೆ ಅವಾಗ ನಿಮಗೆ ಗೋದಾವರಿ ಹೇಳಬೇಕಾಗುತ್ತೆ, ಅಥವಾ ವೃದ್ಧ ಗಂಗೆ ಅಂತ ಹೇಳಿದ್ರು ಕೂಡ ನಿಮ್ಗೆ ಗೋದಾವರಿ ಹೇಳಬೇಕಾಗುತ್ತೆ, ಸರಿನಾ. ಸೊ ಭಾರತದಲ್ಲೇ ಕಂಡುಬರ್ತಕ್ಕಂಥ ಅತ್ಯಂತ ಹಳೆಯ ನದಿ ಯಾವುದು ಅಂತ ಕೇಳ್ತಾನೆ, ಇದೇ ಯಾವುದು? ಗೋದಾವರಿ ನದಿ, ಸರಿನಾ. ಗೋದಾವರಿ ನದಿ, ನೆನ್ಪಿಟ್ಕೊಳ್ಳಿ ಇದನ್ನು, ಸರಿಯಾ, ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತ ಹಣಕಾಸು ಆಯೋಗವನ್ನು ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ರಚಿಸಲಾಗಿದೆ? ಓಕೆ, ಇದು ರಾಷ್ಟ್ರೀಯ ಹಣಕಾಸು ಆಯೋಗ ಯಾವ ವಿಧಿಯ ಅಡಿಯಲ್ಲಿ, ಯಾವ ವಿಧಿಯ ಅನ್ವಯ ರಚಿಸಲಾಗಿದೆ ಅಂತ ಕೇಳಿದ್ದಾನೆ. 280 ಹೇಳಿಲ್ವಾ? ಇದನ್ನು ಕೂಡ ಹೇಳಿದ್ದೀನಿ ಅಲ್ವಾ. ಸೊ ಎಲ್ಲವೂ ಕೂಡ ಆಲ್ಮೋಸ್ಟ್ ಹೇಳಿದ್ದೇ ಇದ್ದಾವೆ ರೀ, ಓಕೆ. ಸೊ ನೀವು ಚೆನ್ನಾಗಿ ತಿಳ್ಕೊಳ್ಳಿ ಅಷ್ಟೇ, ಓಕೆ. ಕಾನ್ಸೆಪ್ಟ್ ನೀವು ಸರಿಯಾಗಿ ತಿಳ್ಕೊಂಡಾಗ ಎಲ್ಲ ಕೂಡ ನಿಮ್ಗೆ ಗೊತ್ತಿದ್ದಂಗೆ ಅನಿಸ್ಬಿಡ್ತವೆ, ಸರಿನಾ. ಕಾನ್ಸೆಪ್ಟ್ ಗೊತ್ತಿಲ್ಲದೆ ಇರುವಾಗ ಮಾತ್ರ ನಿಮಗೆ ಅದು ಟಫ್ ಅನ್ಸೋದು, ಓಕೆ. ಇದು ಗೊತ್ತಿರಲಿ ನಿಮಗೆ. ಸೊ ರಾಷ್ಟ್ರೀಯ ಹಣಕಾಸು ಆಯೋಗ ಯಾವ ವಿಧಿ ಅನ್ವಯ ಅಂದರೆ 280 ವಿಧಿ ಅನ್ವಯ ಸ್ಥಾಪನೆ ಮಾಡ್ತಾರೆ, ಸರಿನಾ. ಸೊ ಇದನ್ನು ರಚನೆ ಮಾಡೋರು ಯಾರು ಅಂತ ಕೇಳಿದ್ರೆ ನಿಮಗೆ ರಾಷ್ಟ್ರಪತಿಗಳು ರಚನೆ ಮಾಡ್ತಾರೆ. ಸೊ ಇದರಲ್ಲಿ ಎಷ್ಟು ಜನ ಒಳಗೊಂಡಿರ್ತಾರೆ ಅಂತ ಕೇಳಿದ್ರೆ ಟೋಟಲಿ ಇದು 5 ಜನರ
ಪೀಠವಾಗಿದೆ ಇದು. ಯಾವುದು? ಹಣಕಾಸು ಆಯೋಗ, ಸರಿನಾ? ಸೊ 4 ಜನ ಸದಸ್ಯರು, ಒಬ್ಬ ಅಧ್ಯಕ್ಷ ಇರ್ತಾನೆ ಇದರಲ್ಲಿ, ಸರಿನಾ? ಸೊ ಹಣಕಾಸು ಆಯೋಗ. ಸೊ ಈ 16ನೇ ಹಣಕಾಸು ಆಯೋಗ ನೂತನವಾಗಿ ನೇಮಕ ಮಾಡಿದರೆ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳ್ತಾರೆ ನಿಮಗೆ. ಸೊ ಅರವಿಂದ್ ಪನಗರಿಯಾ ಎನ್ನುವರು 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಸರಿಯಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ಇದರ ಉದ್ದೇಶ ಏನು? ಸೊ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ತೆರಿಗೆ ಆದಾಯವನ್ನು ವಿತರಿಸುವುದೇ ಇದರ ಉದ್ದೇಶ, ಮೇನ್ ಉದ್ದೇಶ. ಹಾಗೆ ಇನ್ನೊಂದು ಕೇಳ ನಿಮಗೆ, ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ಹೇಳುವ ಸಂವಿಧಾನದ ವಿಧಿ ಯಾವುದು ಅಂತ ಕೇಳ್ಬೋದು ನಿಮಗೆ. ಇದು ಭಾರತ ಹಣಕಾಸು ಆಯೋಗ, ಬಟ್ ನಾನು ಕೇಳ್ತಾ ಇರೋದು ರಾಜ್ಯ ಹಣಕಾಸು ಆಯೋಗ. ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ಹೇಳುವ ವಿಧಿ ಯಾವುದು? 243 ಯಾವುದು? ABCDFGHIJKLMNOPQ ಯಾವುದು? 243 I ಅನ್ನೋ ವಿಧಿ ಏನಿದೆ ಅಲ್ವಾ, 243 I ಅನ್ನೋ ವಿಧಿ ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ಹೇಳ್ತದೆ, ಸರಿನಾ? ಸೊ ಇದು ಕೊಟ್ಟಿರಲಿಲ್ಲ ಅಂದರೆ 243 Y ಅನ್ನೋ ವಿಧಿ, ಸರಿನಾ? ಸೊ I ಮತ್ತು Y ಅನ್ನೋ ವಿಧಿ ಏನಿದೆ ಅಲ್ವಾ, ಇವು ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ಹೇಳ್ತವೆ, ನೆನ್ಪಿಟ್ಕೊಳ್ಳಿ ಇದನ್ನು, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1857ರ ದಂಗೆಯ ತಕ್ಷಣದ ಕಾರಣಗಳು ಯಾವುವು ಅಂತ ಕೇಳಿದ್ದಾರೆ. ಓಕೆ, ಸೊ ಯಾವ್ದಾವ್ದಿದ್ದಾವೆ ಕಾರಣಗಳು? ಒಂದು 1857ರ ದಂಗೆಗೆ ತಕ್ಷಣದ ಕಾರಣವೆಂದರೆ ಹೊಸ ಎನ್ಫೀಲ್ಡ್ ರೈಫಲ್ನಲ್ಲಿ ಕಾರ್ಟ್ರಿಡ್ಜ್ಗಳು ಹಸು ಮತ್ತು ಹಂದಿ ಕೊಬ್ಬನ್ನು ಒಳಗೊಂಡಿವೆ ಎಂಬ ವದಂತಿ, ಸರಿನಾ? ಸೊ ಇವಾಗ ಹಸು ನಮ್ಮ ಹಿಂದೂಗಳಿಗೆ ಪವಿತ್ರ, ಹಾಗೆ ಈ ಹಂದಿ ಮುಸ್ಲಿಮಲ್ಲಿ ನಿಷಿದ್ಧ, ಸರಿನಾ? ಸೊ ಅದಕ್ಕೆ ಇದು ದಂಗೆ ಸ್ವಲ್ಪ ವ್ಯಾಪಕವಾಗಿ ಭುಗಿಲೆದ್ದಿತ್ತು ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ 1956ರ ಕೈಗಾರಿಕಾ ನೀತಿಯ ಉದ್ದೇಶಗಳೇನು ಅಂತ ಕೇಳಿದ್ದಾನೆ. ಸೊ ಈ 1956ರ ಕೈಗಾರಿಕಾ ನೀತಿ ಏನಿದೆ ಅಲ್ವಾ, ಸೊ ಇದರ ಉದ್ದೇಶ ಏನು ಅಂತ ಕೇಳಿದ್ದಾನೆ. ಸೊ ಇದರ ಉದ್ದೇಶ ದೇಶದ ಆರ್ಥಿಕ ಬಲವನ್ನು ಉತ್ತೇಜಿಸಲು, ಹಾಗೆ ಕೈಗಾರೀಕರಣದ ವೇಗವನ್ನು ಹೆಚ್ಚಿಸುವುದು, ಪ್ರಾದೇಶಿಕ ಅಸಮಾನತೆಗಳನ್ನು ಕಡಿಮೆ ಮಾಡುವುದು, ಆದಾಯ ಮತ್ತು ಸಂಪತ್ತಿನ ಅಸಮಾನತೆಗಳನ್ನು ಕಡಿಮೆ ಮಾಡುವುದು ಮತ್ತು ಭಾರೀ ಕೈಗಾರಿಕೆಗಳ ಯಂತ್ರ ತಯಾರಿಕೆ ಮತ್ತು ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುವುದು ಇದರ ಮುಖ್ಯ ಉದ್ದೇಶಗಳಾಗಿತ್ತು. ಯಾವುದು? 1956ರ ಕೈಗಾರಿಕಾ ನೀತಿ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಸೊ ಎಲ್ಲ ನೀವು ಹೆಂಗಂದರೆ ಗೆಸ್ ಮಾಡಿ ಹಾಕ್ಬೋದು. 4 ಆಪ್ಷನಲ್ಲಿ ನೀವು 3ನ ಎಲಿಮಿನೇಟ್ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು, ಸರಿಯಾ? ಇವೆಲ್ಲ ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕೈಗಾರಿಕಾ ಸಂವಿಧಾನ ಅಂತ ಯಾವ ಕೈಗಾರಿಕಾ ನೀತಿ ಕರೀತಾರೆ ಅಂತ ಕೇಳ್ತಾನೆ. ಕೈಗಾರಿಕಾ ಸಂವಿಧಾನ, ಓಕೆ, ಕೈಗಾರಿಕಾ ಸಂವಿಧಾನ ಎಂದು ಯಾವ ನೀತಿಯ ಕರೀತಾರೆ ಅಂತ ಕೇಳ್ತಾನೆ. ಹೇಳ್ಬೋದಾ? 1948ರ ಕೈಗಾರಿಕಾ ನೀತಿ, 1956ರ ಕೈಗಾರಿಕಾ ನೀತಿ, 1973ರ ಕೈಗಾರಿಕಾ ನೀತಿ, 1991ರ ಕೈಗಾರಿಕಾ ನೀತಿ. ಆಪ್ಷನಲ್ಲಿ ಕೊಟ್ಟಿದ್ದೀನಿ, 4 ಆಪ್ಷನಲ್ಲಿ ABCD ಯಾವುದು ಅಂತ ಹೇಳಿ ನನಗೆ. ಓಕೆ, ಕಮೆಂಟ್ ಮಾಡ್ಬೋದಾ? ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1947ರ ಸ್ವಾತಂತ್ರ್ಯದ ಸಮಯದಲ್ಲಿ ಯಾವುದು ವಾಣಿಜ್ಯ ಬೆಳೆಯಾಗಿರಲಿಲ್ಲ? 1947ರ ಸಮಯದಲ್ಲಿ ಸೆಣಬು, ಹತ್ತಿ, ತಂಬಾಕು, ಕಬ್ಬು, ಚಹಾ, ಕಾಫಿ ಮತ್ತು ರಬ್ಬರ್ ಇತ್ಯಾದಿ, ಸರಿನಾ? ಇವೆಲ್ಲವೂ ಇದ್ರೇನು ವಾಣಿಜ್ಯ ಬೆಳೆಯಾಗಿರಲಿಲ್ಲ. ಯಾವಾಗ? 1947ರ ಸಮಯದಲ್ಲಿ. ಸೊ ಇವುಗಳನ್ನು ವಾಣಿಜ್ಯ ಬೆಳೆಗಳು ಅಥವಾ ವಾಣಿಜ್ಯ ಬೆಳೆಗಳು ಅಥವಾ ಓಕೆ, ಎರಡು ಸೇಮ್ ಆಗಿದೆ. ವಾಣಿಜ್ಯ ಬೆಳೆಗಳಂತ ಕರಿತೀವಿ ಅವುಗಳಿಗೆ, ಈ ಸೆಣಬು, ಹತ್ತಿ, ತಂಬಾಕಿಗೆ. ಮತ್ತು ಈ ಗೋಧಿಗೆ, ಭತ್ತಕ್ಕೆ, ಅಕ್ಕಿಗೆ ಕರಿತೀವ? ಇಲ್ಲ, ಅವು ವಾಣಿಜ್ಯ ಬೆಳೆಗಳಾಗುವುದಿಲ್ಲ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1991ರ ಆರ್ಥಿಕ ಸುಧಾರಣೆಗಳ ಮೊದಲು ಇತರ ಕ್ಷೇತ್ರಗಳು ಅಭಿವೃದ್ಧಿಯಾಗದಿರಲು ಕಾರಣವೇನು ಅಂತ ಕೇಳಿದ್ದಾನೆ. ಯಾಕಾಗಿಲ್ಲಪ್ಪ, ಮೊದಲು ಯಾಕಾಗಲಿಲ್ಲ, ಇದು ಬಂದ ಬಳಕೆ ಯಾಕಾಯಿತು ಅಂತ ಕೇಳಿದ ಸಿಂಪಲ್ ಆಗಿ. ಸೊ 1990ರ ದಶಕದಲ್ಲಿ ಭಾರತದ ಇತರ ಕ್ಷೇತ್ರಗಳ ಅಭಿವೃದ್ಧಿಗೆ ಅಡ್ಡಿಯಾಗಲು ಮುಖ್ಯ ಕಾರಣವೇನೆಂದರೆ ಸರ್ಕಾರದ ನಿಯಂತ್ರಣ ಮತ್ತು ಪರವಾನಗಿ ಕಾರ್ಯವಿಧಾನಗಳು. ಇದರಿಂದಾಗಿ ಕೈಗಾರಿಕಾ ವಲಯವು ನಷ್ಟವನ್ನು ಅನುಭವಿಸುತ್ತದೆ ಮತ್ತು ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಗುರಿಗಳನ್ನು ಸಾಧಿಸಲು ವಿಫಲವಾಗಿದೆ. ಅರ್ಥ ಆಗಲಿಲ್ವಾ? ಅರ್ಥ ಆಗೋದು ಬೇಡ. ಓಕೆ, ಇವಾಗ ನಮ್ಮೂರಲ್ಲಿ, ಓಕೆ, ನಮ್ಮೂರು ಭಾರತ ಅಂತ ಅಂದ್ಕೊಳ್ಳಿ. ನಮ್ಮೂರು ಭಾರತ, ಇವಾಗ ಭಾರತ ಅನ್ನೋದು ಎಕ್ಸಾಂಪಲ್ ತೊಗೊಳ್ಳಿ, ಅಲ್ಲಿ ಭಾರತ ಅನ್ನೋದು ಬೇಡ, ಯಾವುದೋ ಒಂದು ನಮ್ಮೂರು. ಓಕೆ, ನಮ್ಮೂರು ಯಾವುದು? ವಿರಾಜಪುರ ಅನ್ನೋದು. ಓಕೆ, ವಿರಾಜಪುರ ಅಂತ ನಮ್ಮೂರು ಅಂತ ತಿಳ್ಕೊಳ್ಳಿ. ಓಕೆ, ಸೊ ಕೊಡಗು ಜಿಲ್ಲೆಯ ವಿರಾಜಪುರ ನಮ್ಮೂರು. ಸೊ ಅಲ್ಲಿ ನಾನು ಗೌಡ ಇದ್ದೀನಿ. ಓಕೆ, ಆ ಊರು ಗೌಡ ನಾನೇ. ಓಕೆ, ಸೊ ನಾನು ಗೌಡ ಇದ್ದೀನಿ, ನೀವು ಅಲ್ಲಿ ಜನ ಜಾಸ್ತಿ ಇದೆ ನಮ್ಮೂರಲ್ಲಿ. ಸೊ ಅಲ್ಲಿ ನೀವು ಯಾವುದಾದ್ರೂ ಒಂದು ಬಿಸ್ನೆಸ್ ಹಾಕಬೇಕು ಅಂತ ನೀವು ಬೇರೆ ಊರವ್ರು ಬರ್ತೀರಾ. ಬಂದು ಯಾವನೋ ಒಬ್ಬ ಹಾಕ್ತಾನೆ ಬೇರೆ ಊರದಿಂದ, ಇಲ್ಲಿ ಉತ್ತರ ಕರ್ನಾಟಕದಿಂದನೋ ಅಥವಾ ಧಾರವಾಡದಿಂದನೋ ಅಥವಾ ಬೆಂಗಳೂರಿಂದನೋ ಇಲ್ಲ ಕೋಲಾರದಿಂದನೋ ಯಾವನೋ ಒಬ್ಬ ಬಂದು ನಮ್ಮ ಊರಲ್ಲಿ ಒಂದು ಅಂಗಡಿ ಹಾಕ್ತಾನೆ. ಅಂಗಡಿ ಹಾಕ್ದ, ಏನೋ ಒಂದು ಬಿಸ್ನೆಸ್ ಹಾಕ್ದ. ನಾನು ಊರು ಗೌಡ ಹೋಗಿ ಪದೇ ಹೋಗಿ ಇಲ್ಲಿ ಯಾಕೆ ಅಂಗಡಿ ಹಾಕಿಯಲೆ, ಈಗ 8ಕ್ಕೆ ಯಾಕೆ ಅಂಗಡಿ ತೆಗೆದಿಯಲೆ, ರಾತ್ರಿ 10 ಆಗ್ಯದ ಅಂಗಡಿ ಯಾಕೆ ಮುಚ್ಚಿಲ್ಲಲೇ ನೀನು ಕೇಳಿದ್ರೆ ಹೆಂಗೆ? ಕಿರಿಕಿರಿ ಹಾಕದವನಿಗೆ, ಅವ್ನು ಬಿಸ್ನೆಸ್ ಆಗೋದಿಲ್ಲ, ಇಲ್ಲಿಂದ ಕಿತ್ಕೊಂಡು ಹೋಗ್ಬಿಡ್ತಾನೆ ಅವನು. ಸೊ ಅವ್ನು ಕಿತ್ಕೊಂಡು ಹೋದಂದ್ರೆ ನಮ್ಮೂರೊಳಗಿದ್ರೆ ಆ ಅಂಗಡಿ ಸಿಗೋದಿಲ್ಲ, ಬಿಸ್ನೆಸ್ ಸಿಗೋದಿಲ್ಲ, ನಮ್ಮೂರು ಉದ್ಧಾರ ಆಗೋದಿಲ್ಲ, ಸರಿನಾ? ಸೊ ಅದಕ್ಕೆ ಏನು ಮಾಡ್ತಾರೆ, ಹಿಂಗೆ ಇದೇ ಆಯಿತು, ಸರ್ಕಾರದ ಕಿರಿಕಿರಿ ಭಾಳ ಆಯಿತು ಅಂಥೇಳಿ ಬರೋದಿಲ್ಲ. ಅವ್ರಿದ್ರೂ ಇಲ್ಲಿ ಕಂಪ್ನಿ ತೆರೆಯೋದಿಲ್ಲ ಯಾರು ಕೂಡ. ಬೇರೆ ಯಾವುದೇ ದೇಶ, ಜಪಾನ್ ಆಗಲಿ, ನಿಮಗೆ ರಷ್ಯಾದವರಾಗಲಿ, ಮತ್ತು ಈ ಫ್ರಾನ್ಸ್ ಆಗಲಿ, ಅಮೆರಿಕ ಕಂಪ್ನಿ ಯಾವುದು ಕೂಡ ಬರೋದಿಲ್ಲ, ಸರಿನಾ? ಯಾವುದು ಕಂಪ್ನಿ ಬಂದು ತೆರೆಯೋದಿಲ್ಲ. ಇವ್ರದ್ದು ರೂಲ್ಸ್ಗಳು, ರೆಗ್ಯುಲೇಷನ್ಗಳು ಕಿರಿಕಿರಿನೇ ಭಾಳ ಆಗ್ಯದ ಅಂತ ಬಿಟ್ಬಿಡ್ತಾರೆ. ಬಟ್ 1991ರ ನಂತರ ಈ ಕಾಯ್ದೆ ಏನಾಗುತ್ತೆ ಗೊತ್ತಾ?
ಎಲ್ಲ ಏನು ರೂಲ್ಸ್ಗಳಿರ್ತಾವಲ್ವ ಅವುಗಳನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ತಾರೆ. ಇವಾಗ ವಿರಾಜಪೇಟೆ ಒಳಗೆ ನಾನೇನು ಮಾಡ್ತಿದ್ದೆ, 10ಗೆ ಅಂಗಡಿ ಮುಚ್ಚಬೇಕು ಅಂತ ಹೇಳ್ತಿದ್ದೆ. ಮುಂದೆ ಏನು ಮಾಡ್ತೀನಿ, ಸ್ವಲ್ಪ ಲಿಬ್ರಲ್ ಆಗ್ತೀನಿ, ಇಲ್ಲಪ್ಪ ನೀನು 12ರವರೆಗೂ ಅಂಗಡಿ ತೆರಿ ನಡೀತದ ಅಂತ ಹೇಳ್ತೀನಿ. ಸ್ವಲ್ಪ ಅವನಿಗೆ ಕೂಡ ಖುಷಿ ಆಗುತ್ತೆ, ನನಗೂ ಕೂಡ ಇನ್ಕಮ್ ಆಗುತ್ತೆ, ಸರಿನಾ? ಸೊ ಇದೇ ಅದು ಸಿಂಪಲ್ ಕಾನ್ಸೆಪ್ಟ್, ಏನಿಲ್ಲ ಇದರಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭೂಮಿಯ ಒಟ್ಟು ಭೂಪ್ರದೇಶದ ಶೇಕಡಾವಾರು ಎಷ್ಟು ಭಾರತದಾಗಿದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಇಷ್ಟು ಭೂಮಿ ಇದೆ, ಈ ಭೂಮಿಯಲ್ಲಿ ನಮ್ಮ ಭಾರತ ಎಲ್ಲಿದೆ ಅಂದರೆ ಇಲ್ಲಿದೆ. ಓಕೆ, ಇಲ್ಲಿ ನಮ್ಮ ಭಾರತ ಇದೆ. ಸೊ ಇಡೀ ಭೂಮಿನ 100% ಅಂತ ತಿಳ್ಕೊಂಡ್ರೆ ನಮ್ಮ ಭಾರತದ ಭೂಮಿ ಎಷ್ಟಿದೆ? 2.4% ಇದೆ ಅಷ್ಟೇ, ಸರಿನಾ? ಸೊ 2.4% ಅಷ್ಟೇ ಇದೆ ನಮ್ಮದು, ಸರಿನಾ? ಸೊ ಬಟ್ ಕಿಲೋಮೀಟ್ರಲ್ಲಿ ಕೇಳಿದ್ರೆ, ಚದರ ಕಿಲೋಮೀಟ್ರಲ್ಲಿ 32,87,263 ಕಿಲೋಮೀಟರ್ ಆಗಿದೆ. ಓಕೆ, 32,87,263 ಚದರ ಕಿಲೋಮೀಟರ್ ನಮ್ಮ ಭಾರತದ ಭೂಪ್ರದೇಶ ಆಗಿದೆ. ನಿಮಗೆ ಗೊತ್ತಿರಲಿ ಇದು. ಹಾಗೆ ನಮ್ಮ ಕರ್ನಾಟಕದ ಭೂಪ್ರದೇಶ 19, 17, 91, ಸರಿನಾ? 1,91,791 ಚದರ ಕಿಲೋಮೀಟರ್ ನಮ್ಮ ಕರ್ನಾಟಕದ ಭೂಪ್ರದೇಶವಾಗಿದೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ಭಾರತದಲ್ಲಿ ನಮ್ಮ ಕರ್ನಾಟಕದ ಭೂಪ್ರದೇಶದ ಪ್ರಮಾಣವಾರ ಎಷ್ಟು? ಶೇಕಡಾವಾರು 5.83% ಇದೆ. ಹಾಗೆ ನಮ್ಮದು ಜಗತ್ತಿನಲ್ಲಿ ಎಷ್ಟನೇ ದೊಡ್ಡ ದೇಶವಾಗಿದೆ ಅಂದರೆ 7ನೇ ದೊಡ್ಡ ದೇಶವಾಗಿದೆ, ಸರಿನಾ? 7ನೇದು. ಹಾಗಾದರೆ ಮೊದಲೇ ಆರು ಯಾವ್ದ್ಯಾವ್ದು ಇದ್ದಾವೆ? ಮೊದಲು ರಷ್ಯಾ ಇದೆ, ಸೆಕೆಂಡ್ ಕೆನಡಾ ಇದೆ, ಥರ್ಡ್ ಚೀನಾ ಇದೆ, ಫೋರ್ತ್ ಅಮೇರಿಕಾ ಇದೆ, 4 ಬ್ರೆಜಿಲ್ ಇದೆ, 5 ಆಸ್ಟ್ರೇಲಿಯಾ ಕಂಡುಬರುತ್ತೆ, ಸರಿನಾ? ಆ್ಯಂಡ್ ದೆನ್ 6 ಭಾರತ ಕಂಡುಬರುತ್ತೆ. ಸಾರಿ, 6 ಅಲ್ಲ, ಇದು ರಷ್ಯಾ 1, ಕೆನಡಾ 2, ಚೀನಾ 3, ಅಮೇರಿಕಾ 4, ಬ್ರೆಜಿಲ್ 5, ಆಸ್ಟ್ರೇಲಿಯಾ 6 ಮತ್ತು ಇಂಡಿಯಾ 7ನೇ ಸ್ಥಾನದಲ್ಲಿದೆ ನಮ್ಮದು, ಸರಿನಾ? ಸೊ ರಷ್ಯಾ, ಕೆನಡಾ ಮತ್ತು ಚೀನಾ, ಅಮೇರಿಕಾ, ಬ್ರೆಜಿಲ್, ಆಸ್ಟ್ರೇಲಿಯಾ ಮತ್ತು ಭಾರತ, ಇದೇ ಆರ್ಡ್ರಲ್ಲಿ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಯಾಕೆ ಹೀಗೆ ಬರೆದಿದ್ದೀನಿ? ನಾನು ಮ್ಯಾಪ್ ಆಧಾರದ ಮೇಲೆ ಬರೆದಿದ್ದೀನಿ. ಸೊ ಏಷ್ಯಾದಲ್ಲಿ ಇದು ರಷ್ಯಾ ಕಂಡುಬರುತ್ತೆ, ನಿಮಗೆ ಇಲ್ಲಿ ನಾರ್ತ್ ಅಮೇರಿಕಾದಲ್ಲಿ ಕೆನಡಾ ಕಂಡುಬರುತ್ತೆ, ನೆಕ್ಸ್ಟ್ ಮತ್ತೆ ಏಷ್ಯಾದಲ್ಲಿ ನಿಮಗೆ ಚೀನಾ ಕಂಡುಬರುತ್ತೆ, ನಾರ್ತ್ ಅಮೇರಿಕಾದಲ್ಲಿ ನಿಮಗೆ ಮತ್ತೆ ಅಮೇರಿಕಾ ಕಂಡುಬರುತ್ತೆ, ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಸೌತ್ ಅಮೇರಿಕಾದಲ್ಲಿ ಬ್ರೆಜಿಲ್ ಕಂಡು ಬಂದರೆ, ಇಲ್ಲಿ ಆಸ್ಟ್ರೇಲಿಯಾ ಕಂಡುಬರುತ್ತೆ, ಮತ್ತು ಈ ನಮ್ಮ ಏಷ್ಯಾ ಖಂಡದಲ್ಲಿ ನಮ್ಮ ಭಾರತ ಕಂಡುಬರುತ್ತೆ, ಸರಿಯಾ? ಇದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಯಾವ ತಿದ್ದುಪಡಿಯ ಮೂಲಕ 9ನೇ ಶೆಡ್ಯೂಲ್ ಅಥವಾ 9ನೇ ವೇಳಾಪಟ್ಟಿ 9ನೇ ಅನುಸೂಚಿಯನ್ನು ಸೇರಿಸಲಾಗಿದೆ ಅಂತ ಕೇಳಿದ್ದಾನೆ. ಎಷ್ಟನೇ ತಿದ್ದುಪಡಿ ರೀ? 1ನೇ ತಿದ್ದುಪಡಿಯ ಮೂಲಕ ಸೇರಿಸಲಾಗಿದೆ, ಸರಿನಾ? 1ನೇ ತಿದ್ದುಪಡಿಯ ಮೂಲಕ 1951ರಲ್ಲಿ 9ನೇ ಶೆಡ್ಯೂಲನ್ನು ಸೇರ್ಪಡೆ ಮಾಡಲಾಗ್ತದೆ. ಸೊ ಇದನ್ನು ನಿಮ್ಗೆ ಆಲ್ರೆಡಿ ನಾನು ಎಷ್ಟೋ ಸರಿ ಹೇಳಿದ್ದೀನಿ, ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೇನು ಹೋಗೋದಿಲ್ಲ. ಸೊ ಅದು ಎಷ್ಟನೇ ವಿಧಿಯನ್ನು ಸೇರ್ಪಡೆ ಮಾಡಲಾಗ್ತದೆ ಅಂದರೆ 31B ವಿಧಿಯನ್ನು ಸೇರ್ಪಡೆ ಮಾಡಲಾಗ್ತದೆ ಅಷ್ಟೇ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಮಹಾರಾಷ್ಟ್ರದಲ್ಲಿ ವಿದ್ಯಾರ್ಥಿಗಳ ಹಿತಾಸಕ್ತಿಗಾಗಿ ತಂದಿರುವ ಹೊಸ ಸ್ಕೀಮ್ ಯಾವುದು ಅಂತ ಕೇಳಿದ್ದಾನೆ. ಓಕೆ, ಲಡ್ಲಾಭಾಯಿ ಅಂತ ಬರುತ್ತೆ. ಈ ಲಡ್ಲಾಭಾಯಿ ಯೋಜನೆ ಅಡಿಯಲ್ಲಿ ಮಹಾರಾಷ್ಟ್ರ ಸರ್ಕಾರವು 12ನೇ ತರಗತಿಯಲ್ಲಿ ಉತ್ತೀರ್ಣರಾದವರು, ಡಿಪ್ಲೊಮಾ ಹೊಂದಿರುವವರು ಅಥವಾ ಪದವಿ ವಿದ್ಯಾರ್ಥಿಗಳಿಗೆ ರೂ 6,000 ಇಂದ 10,000ವರೆಗೆ ಹಣಕಾಸಿನ ನೆರವು ನೀಡುತ್ತದೆ, ಸರಿನಾ? ಸೊ ಇದು ಗೊತ್ತಿರಲಿ ನಿಮಗೆ. ಇದು ಯಾವುದು ಲಡ್ಲಾಭಾಯಿ ಅನ್ನೋದು ನಿಮಗೆ ಎಲ್ಲಿ ತಂದಿದೆ ಅಂದರೆ ಮಹಾರಾಷ್ಟ್ರದಲ್ಲಿ ತಂದಿದೆ, ಯಾರಿಗೆ? ವಿದ್ಯಾರ್ಥಿಗಳ ಸಲುವಾಗಿ, ಸರಿನಾ? ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ತಮಿಳುನಾಡು ಒಂದು ಸ್ಕೀಮ್ ತಂದಿದೆ. ಯಾವುದು ವಿದ್ಯಾರ್ಥಿಗಳ ಸಲುವಾಗಿ ಅಂದರೆ ಪದುಮೈ ಪೆನ್ ಅನ್ನುವ ಯೋಜನೆ, ಸರಿನಾ? ಪದುಮೈ ಪೆನ್ ಅನ್ನುವ ಯೋಜನೆ ತಮಿಳುನಾಡು ಸರ್ಕಾರದ ಯೋಜನೆಯಾಗಿದೆ. ಯೋಜನೆ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿಯರಿಗೆ ಉನ್ನತ ಶಿಕ್ಷಣಕ್ಕಾಗಿ ಆರ್ಥಿಕ ನೆರವು ನೀಡುತ್ತದೆ. ಈ ಯೋಜನೆ ಅಡಿಯಲ್ಲಿ ವಿದ್ಯಾರ್ಥಿನಿಯರಿಗೆ ಪ್ರತಿ ತಿಂಗಳು 1,000 ರೂಪಾಯಿ ಶಿಷ್ಯ ವೇತನ ನೀಡಲಾಗುತ್ತದೆ, ಸರಿನಾ? ಯಾವುದು? ಪದುಮೈ ಪೆನ್ ಯೋಜನೆ, ಸರಿನಾ? ಇದು ತಮಿಳುನಾಡು ಯೋಜನೆ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಪಾಕಿಸ್ತಾನದ ಮೊದಲ ಮಹಿಳಾ ಗ್ರ್ಯಾಂಡ್ ಪ್ರಿಕ್ಸ್ ಹಾರ್ಸ್ ರೈಡಿಂಗ್ ಅನ್ನು ಇತ್ತೀಚೆಗೆ ಯಾರು ಗೆದ್ದಿದ್ದಾರೆ ಅಂತ ಕೇಳಿದ್ದಾರೆ. ಓಕೆ, ಮೊದಲ ಮಹಿಳೆ ಅದಕ್ಕೆ ಕೇಳಿದ್ದಾರೆ, ಯಾರು ಅಂದರೆ ಫಾತಿಮಾ ಹುಸೇನ್ ಅನ್ನೋರು, ಸರಿನಾ? ಸೊ ಫಾತಿಮಾ ಹುಸೇನ್ ಪಾಕಿಸ್ತಾನದ ಮೊದಲ ಅಂತಾರಾಷ್ಟ್ರೀಯ ಡ್ರೆಸ್ ಸೈಜ್ ರೈಡರ್ ಆಗಿದ್ದಾರೆ, ಸರಿನಾ? ಸೊ ಹಾಗೆ ಇವರು ಗೆದ್ದಿದ್ದಾರೆ, ಸರಿನಾ? ಗೆದ್ದವರವರು ಮೊದಲ ಬಾರಿಗೆ ಯಾರು? ಫಾತಿಮಾ ಹುಸೇನ್ ಅನ್ನೋರು. ಬಟ್ ಮೊದಲ ಮಹಿಳಾ ಡ್ರೆಸೈಸ್ ರೈಡರ್ ಯಾರು ಅಂದರೆ ನಿಮಗೆ ಎಲ್ಲೇನು ಬುಖಾರಿ ಅಂತ ಬರ್ತಾರೆ, ಸರಿನಾ? ಇವರು ಮಹಿಳಾ ಒಬ್ಬ ರೈಡರ್ ಆಗಿದ್ದರು. ಬಟ್ ಗೆದ್ದವರು ಯಾರು? ಫಾತಿಮಾ ಅನ್ನೋರು ಗೆದ್ದಿದ್ದಾರೆ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಗಿನವರಲ್ಲಿ ಯಾರು ಅಧ್ಯಕ್ಷೀಯ ಚುನಾವಣೆಗಳಲ್ಲಿ ಭಾಗವಹಿಸುವುದಿಲ್ಲ? ಯಾರ್ಯಾರು ಭಾಗವಹಿಸ್ತಾರೆ ಅಂತ ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ. ಓಕೆ, ಸಂಸತ್ತಿನ ಮೀನ್ಸ್ ಲೋಕಸಭೆ ಮತ್ತು ರಾಜ್ಯಸಭೆಯ ಚುನಾಯಿತ ಸದಸ್ಯರು ಭಾಗವಹಿಸ್ತಾರೆ, ರೈಟ್? ಹಾಗೆ ಎಲ್ಲ ರಾಜ್ಯಗಳ 28 ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಭಾಗವಹಿಸ್ತಾರೆ. ಹಾಗೆ ಜಮ್ಮು ಕಾಶ್ಮೀರ, ದೆಹಲಿ ಮತ್ತು ಪಾಂಡಿಚೇರಿ ಈ 3 ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಭಾಗವಹಿಸ್ತಾರೆ. ಸೊ ನಾನು ಎಲ್ಲ ಕೂಡ ಏನು ಹೇಳ್ತಾ ಇದ್ದೀನಿ? ಚುನಾಯಿತ ಸದಸ್ಯರೇ ಹೇಳ್ತಾ ಇದ್ದೀನಿ, ಸರಿನಾ? ಯಾರು ಭಾಗವಹಿಸುವುದಿಲ್ಲ? ರಾಜ್ಯಸಭೆಯಲ್ಲಿ 12 ಜನನ ನಾಮನಿರ್ದೇಶನ ಮಾಡ್ತಾರೆ ರಾಷ್ಟ್ರಪತಿಗಳು, ಅವರು ಭಾಗವಹಿಸುವುದಿಲ್ಲ. ವಿಧಾನ ಪರಿಷತ್
ಏನಿದೆ ಅಲ್ವಾ ವಿಧಾನ ಪರಿಷತ್ ಸದಸ್ಯರು, ಸೊ ಇವರು ಭಾಗವಹಿಸುವುದಿಲ್ಲ. ಅವರು ಚುನಾವಣೆ ಆದರೂ ಆಗಲಿ ನಾಮನಿರ್ದೇಶನ ಆದರೂ ಆಗಲಿ ಅವರು ಭಾಗವಹಿಸುವುದಿಲ್ಲ. ಹಾಗೆ ವಿಧಾನಸಭೆಯಲ್ಲೂ ಕೂಡ ಕೆಲವೊಬ್ಬರು ನಾಮನಿರ್ದೇಶನ ಆಗ್ತಿದ್ರು ಅವಾಗ ಆಂಗ್ಲೋ ಇಂಡಿಯನ್ಸ್ಗಳು, ಅವರು ಭಾಗವಹಿಸ್ತಾ ಇರಲಿಲ್ಲ. ಸರಿನಾ, ಇವೆಲ್ಲ ಗೊತ್ತಿರಲಿ ನಿಮಗೆ, ಭಾಗವಹಿಸ್ತಾ ಇರಲಿಲ್ಲ ಯಾರು ಅಂತ. ಸರಿಯಾ? ಸೊ ಸಿಂಪಲ್, ಇದು ಕೂಡ ಎಕ್ಸ್ಪ್ಲೇನ್ ಆಗಿದೆ ಆಲ್ರೆಡಿ. ಸೊ ಇದು ಅಧ್ಯಕ್ಷರ ಚುನಾವಣೆಯ ಬಗ್ಗೆ ಎಷ್ಟನೇ ವಿಧಿಯಲ್ಲಿ ಹೇಳಲಾಗಿದೆ? 54 ಮತ್ತು 55ನೇ ವಿಧಿಯಲ್ಲಿ ಹೇಳಲಾಗಿದೆ. ಸೊ ಅವರದ್ದು ಅರ್ಹತೆಗಳೇನು? ಅವರಿಗೆ 35 ವರ್ಷ ಆಗಿರಬೇಕು, ಅವರು ಭಾರತದ ಪ್ರಜೆ ಆಗಿರಬೇಕು, ಅವರು ಲೋಕಸಭೆಗೆ ಆಯ್ಕೆಯಾಗಲು ಇರತಕ್ಕಂತಹ ಎಲ್ಲ ಅರ್ಹತೆಗಳನ್ನು ಹೊಂದಿರಬೇಕು. ಸರಿನಾ? ಇದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಹೃದಯ ಯೋಜನೆಯಲ್ಲಿ ಆರಂಭದಲ್ಲಿ ಎಷ್ಟು ನಗರಗಳನ್ನು ಸೇರಿಸಲಾಗಿತ್ತು? ಹೃದಯ ಯೋಜನೆಯಲ್ಲಿ 12 ನಗರಗಳನ್ನು ಒಳಗೊಂಡಲಾಗಿತ್ತು. ಸರಿನಾ? ಸೊ ಈ ಹೃದಯ ಯೋಜನೆ ಯಾವಾಗ ಬರ್ತದೆ ಅಂದರೆ 2015ರಲ್ಲಿ ಇದು ಜಾರಿಗೆ ಬರ್ತದೆ. ಸರಿನಾ? ಸೊ ಹೃದಯ ಯೋಜನೆಯಲ್ಲಿ ನಮ್ಮ ಕರ್ನಾಟಕದ ಯಾವ ನಗರ ಸೇರ್ಪಡೆಯಾಗಿದೆ ಹೇಳ್ಬೋದಾ? ಹಂಪಿ. ಸರಿನಾ? ಸೊ ಇದು ಎಷ್ಟು ನಗರ ಅಂದರೆ ಮೊದಲು ಸ್ಟಾರ್ಟಿಂಗು 12 ನಗರ ಆಗಿತ್ತು. ಸರಿಯಾ? ಸೊ ಇದು ಯಾವ ಸಚಿವಾಲಯ ಅಂತ ಕೇಳಿದ್ರೆ ಪ್ರವಾಸೋದ್ಯಮ ಸಚಿವಾಲಯ ಇವರು ಸ್ಟಾರ್ಟ್ ಮಾಡಿದ್ದಾರೆ ಈ ಯೋಜನೆ, ಯಾವುದು? ಹೃದಯ ಯೋಜನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಅಭಿಧಮ್ಮ ಪೀಠಕದಲ್ಲಿ ಎಷ್ಟು ಪುಸ್ತಕಗಳಿದ್ದಾವೆ ಅಂತ ಕೇಳಿದ್ದಾರೆ. ಸೊ ಅಭಿಧಮ್ಮ ಪೀಠಕದಲ್ಲಿ ಟೋಟಲಿ 7 ಪುಸ್ತಕಗಳು ಕಂಡು ಬರ್ತವೆ. ಸರಿನಾ? ಸೊ ಬೌದ್ಧ ಧರ್ಮದಲ್ಲಿ 3 ಪೀಠಕಗಳು ಕಂಡು ಬರ್ತವೆ. ಆ ಪೀಠಕಗಳು ಯಾವುದು ಅಂದರೆ ನಿಮಗೆ ಒಂದು ಸುತ್ತ ಪೀಠಕ, ಓಕೆ, ಸುತ್ತ ಪೀಠಕ, ಅಭಿಧಮ್ಮ ಪೀಠಕ ಮತ್ತು ವಿನಯ ಪೀಠಕ ಅಂತ 3 ಪೀಠಕಗಳು ಕಂಡುಬರ್ತವೆ. ಸರಿನಾ? ಸೊ ಇವೆಲ್ಲವೂ ಕೂಡ ನಿಮಗೆ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದವೆ. ಸೊ ಅದರಲ್ಲಿ ಅಭಿಧಮ್ಮ ಪೀಠಕದಲ್ಲಿ ಎಷ್ಟು ಪುಸ್ತಕಗಳಿದ್ದಾವೆ ಅಂದರೆ ಟೋಟಲಿ 7 ಪುಸ್ತಕಗಳು ಕಂಡು ಬರ್ತವೆ. ಸರಿಯಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಆಗ್ರಾದ ಕೆಂಪು ಕೋಟೆಯನ್ನು ಯಾರು ನಿರ್ಮಾಣ ಮಾಡಲಾಗಿದ್ದಾರೆ ಅಂತ ಕೇಳಿದ್ದಾರೆ. ಆಗ್ರಾದ ಕೆಂಪು ಕೋಟೆಯನ್ನು ನಿರ್ಮಾಣ ಮಾಡಿದವರು ಯಾರು ಅಂದರೆ ನಿಮಗೆ ಅಕ್ಬರ್ ನಿರ್ಮಾಣ ಮಾಡ್ತಾರೆ. ಅದನ್ನು ನೆಕ್ಸ್ಟ್ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿದವರು ಯಾರು ಅಂದರೆ ಅವ್ರ ಮೊಮ್ಮಗ ಶಹಜಾನು. ಹಾಗೆ ಅದನ್ನು ಯಾವ ಕಲ್ಲಿನಿಂದ ಕಟ್ಟಲಾಗಿದೆ ಅಂತ ಕೇಳಿದ್ರೆ ಕೆಂಪು ಮರಳುಗಲ್ಲಿನಿಂದ ಅದನ್ನು ಕಟ್ಟಲಾಗಿದೆ. ಯಾವುದನ್ನು? ಆಗ್ರಾದ ಕೆಂಪು ಕೋಟೆಯನ್ನು. ಸರಿನಾ? ಸೊ ಅದು ಗೊತ್ತಿರಲಿ ನಿಮಗೆ. ಸೊ ಆ್ಯಂಡ್ ದೆನ್ ದೆಹಲಿಯ ಕೆಂಪು ಕೋಟೆಯನ್ನು ಯಾರು ನಿರ್ಮಾಣ ಮಾಡ್ತಾರೆ ಅಂತ ಕೇಳ್ತಾರೆ. ದೆಹಲಿಯ ಕೆಂಪು ಕೋಟೆ ಶಹಜಾನ್ ನಿರ್ಮಾಣ ಮಾಡಿದ್ದಾನೆ. ಸರಿನಾ? ಎಷ್ಟರಲ್ಲಿ? 1638ರಲ್ಲಿ. ಸರಿನಾ? ಇದನ್ನು ಪ್ರಾರಂಭ 1638ರಲ್ಲಿ ಮಾಡಿ 1648ರಲ್ಲಿ ಇದನ್ನು ಪೂರ್ಣಗೊಳಿಸ್ತಾನೆ. ಯಾರು? ಶಹಜಾನ್ ಅನ್ನೋನು. ಸರಿನಾ? ಸೊ ಇದು ಗೊತ್ತಿರಲಿ ನಿಮಗೆ. ಬಟ್ ಇದನ್ನು ಅಮೃತ ಶಿಲೆಯಿಂದ ಮತ್ತು ಸುಣ್ಣದ ಶಿಲೆಯಿಂದ ಮಾಡಲಾಗಿತ್ತು. ಯಾವುದು? ದೆಹಲಿಯ ಕೆಂಪು ಕೋಟೆಯನ್ನು. ಓಕೆ, ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಪೆನ್ಸುಲಾರ್ ಪ್ರಸ್ಥಭೂಮಿಯ ಯಾವ ಭಾಗವು ಪೂರ್ವಘಟ್ಟಗಳಿದ್ದಾವೆ ಅಂತ ಕೇಳಿದಾನೆ. ಓಕೆ, ಪೂರ್ವಘಟ್ಟಗಳು ಎಲ್ಲಿಂದ ಎಲ್ಲಿವರೆಗೂ ಹರಡಿಕೊಂಡಿದ್ದಾವೆ ಅಂತ ಕೇಳಿದಾನೆ. ಇವಾಗ ಭಾರತ ಹೀಗಿದೆ, ದಕ್ಷಿಣ ಭಾರತ ಅಂತ ಕೇಳಿದ್ರೆ ಇಲ್ಲಿ ಪಶ್ಚಿಮ ಘಟ್ಟಗಳು ಹೀಗೆ ಹರಡಿಕೊಂಡ್ರೆ ಪೂರ್ವಘಟ್ಟಗಳು ಹೀಗೆ ಹರಡಿಕೊಂಡಿದ್ದಾವೆ. ಈ ಪಶ್ಚಿಮ ಘಟ್ಟಗಳು ತಾಪಿ ನದಿಯಿಂದ ಕನ್ಯಾಕುಮಾರಿವರೆಗೂ ಹರಡಿಕೊಂಡ್ರೆ, ಸರಿನಾ, ಕನ್ಯಾಕುಮಾರಿ ಅಥವಾ ನೀವು ನೀಲಗಿರಿ ಅಂತ ಹೇಳ್ಬೋದು. ಎರಡು ಕೂಡ ಸರಿಯಾದ ಉತ್ತರನೇ ಆಗುತ್ತೆ. ಸರಿನಾ? ಬಟ್ ಕನ್ಯಾಕುಮಾರಿ ಅನ್ನೋದು ಎಕ್ಯುರೇಟ್ ಆಗುತ್ತೆ. ಸೊ ತಾಪಿ ನದಿಯಿಂದ ಕನ್ಯಾಕುಮಾರಿವರೆಗೆ ಇದನ್ನು ಹರಡಿಕೊಂಡಿದ್ದಾವೆ. ಯಾವುದು? ಪಶ್ಚಿಮ ಘಟ್ಟಗಳು. ಹಾಗೆ ಪೂರ್ವ ಘಟ್ಟಗಳು ಒಡಿಸ್ಸಾದಿಂದ ಕನ್ಯಾಕುಮಾರಿವರೆಗೆ ಹರಡಿಕೊಂಡಿದ್ದಾವೆ. ಸರಿನಾ? ಸೊ ಇದು ಪೂರ್ವ ಘಟ್ಟಗಳು. ಹಾಗೆ ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಅಣ್ಣೈಮುಡಿ ಶಿಖರ ಅಂತ ಬರುತ್ತೆ. ಹಾಗೆ ಪೂರ್ವ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಆರ್ಮಕೊಂಡ ಅಂತ ಬರುತ್ತೆ. ಸರ್ ಜಿಂದಾಗಢ ಅಂತ ನೀವು ಹೇಳ್ಬೋದು, ಬಟ್ ಜಿಂದಾಗಢ ಅನ್ನೋದು ಇನ್ನೂ ಅಫಿಷಿಯಲ್ ಆಗಿ NCERT ಬುಕ್ಗಳಲ್ಲಿ ಮೆನ್ಷನ್ ಮಾಡಿಲ್ಲ. ಇಲ್ಲಿವರೆಗೂ ಸ್ಟಿಲ್ ಟುಡೇ ಆರ್ಮಕೊಂಡ ಅಂತಲೇ ಇದೆ. ಸೊ ನೀವು ಕೂಡ ಆರ್ಮಕೊಂಡ ಅಂತಲೇ ಹಾಕಬೇಕಾಗುತ್ತೆ. ಇಫ್ ಏನಾದರೂ ಅವನು ರಾಂಗ್ ಕೊಟ್ಟಾದರೆ ನಿಮಗೆ ಏನೋ ಕ್ಲೇಮ್ ಮಾಡೋಕ್ಕೆ ಬರುತ್ತೆ. ನೋಡ್ರಪ್ಪ ಇದು NCERT ಬುಕ್ಕಲ್ಲಿ ಹಿಂಗಿದೆ, ನೀನೇನು ಹಿಂಗೆ ಹೇಳ್ತೀಯ ಅಂತ ಕ್ಲೇಮ್ ಮಾಡೋಕ್ಕೆ ಬರುತ್ತೆ ಗೌರ್ಮೆಂಟ್ ಬುಕ್ಸಿಂದ. ಬಟ್ ನೀನು ಜಿಂದಾಗಢ ಅಂತ ಹಾಕಿದ್ರೆ ಎಲ್ಲಿಂದ ಕ್ಲೇಮ್ ಮಾಡ್ತೀಯಾ? ಸಾಮಾನ್ಯವಾಗಿ ಯಾವುದಾದ್ರೂ ಆಥರ್ ಬುಕ್ಕಿಂದ ನೀವು ಕ್ಲೇಮ್ ಮಾಡೋಕ್ಕಾದ್ರೆ ಆಗೋದಿಲ್ಲ ಅದು. ಸರಿನಾ? ಗೌರ್ಮೆಂಟ್ ಅಥಾರಿಟಿ ಬುಕ್ಕಲ್ಲೇ ಇರಬೇಕು, ಗೌರ್ಮೆಂಟ್ ವೆಬ್ಸೈಟಲ್ಲಿ ಇರಬೇಕಾದ್ರೆ ಎಲ್ಲ ಮಾಹಿತಿ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಪಾಕಿಸ್ತಾನದ ಮೊದಲ ICC ಮಹಿಳಾ ಅಂಪೈರ್ ಯಾರು ಅಂತ ಕೇಳಿದ್ದಾರೆ. ಯಾರು ಪಾಕಿಸ್ತಾನದ ಮೊದಲ ICC ಮಹಿಳಾ ಅಂಪೈರು? ಸಲೀಮಾ ಇಮ್ತಿಯಾಜ್ ಅಂತ ಬರ್ತಾರೆ. ಸರಿನಾ? ಸೊ ಅವರು ಮೊಟ್ಟ ಮೊದಲ ಪಾಕಿಸ್ತಾನದ ಮಹಿಳಾ ಅಂಪೈರ್ ಆಗಿದ್ದಾರೆ. ಸರಿಯಾ? ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಯಾವಾಗ ಪ್ರಾರಂಭವಾಯಿತು? 2000 ಇಸ್ವಿಯಲ್ಲಿ ಪ್ರಾರಂಭವಾಯಿತು. ಗ್ರಾಮದ ಸಡಕ್ಗಳಲ್ಲಿ ಏನೂ ಇರಲ್ಲ, 000 ಇರ್ತದೆ. ಸೊ ಹಿಂದೆಗಡೆ ಒಂದು 2 ಸೇರಿಸ್ಬಿಡಿ, 2000ರಲ್ಲಿ ಸ್ಥಾಪನೆ ಆಗಿದೆ. ಯಾರು ಮಾಡಿದ್ರೆ ಇದನ್ನು ಸ್ಟಾರ್ಟು? ಅಟಲ್ ಬಿಹಾರಿ ವಾಜಪೇಯಿ ಅವರು ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಯಾವುದು? ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯನ್ನು. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಮೌರ್ಯ ಸಾಮ್ರಾಜ್ಯದಲ್ಲಿ ಮಾರುಕಟ್ಟೆಯನ್ನು ಯಾರು ನೋಡಿಕೊಳ್ಳುತ್ತಿದ್ದರು ಅಂತ ಕೇಳಿದ್ದಾರೆ. ಓಕೆ, ಸಮಸ್ಥಾಧ್ಯಕ್ಷ ಅಂತ ಬರ್ತಾರೆ. ಓಕೆ, ಸಮಸ್ಥಾಧ್ಯಕ್ಷ ಅನ್ನೋರು ಈ ಮಾರುಕಟ್ಟೆಯನ್ನು ನೋಡ್ಕೊಳ್ತಿರ್ತಾರೆ. ಎಲ್ಲಿ? ಮೌರ್ಯ ಸಾಮ್ರಾಜ್ಯದಲ್ಲಿ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಸೊ ಅವರು ಸೂಪರಿಂಟೆಂಡೆಂಟ್ ಆಫ್ ದ ಮಾರ್ಕೆಟ್. ಯಾರು? ಸಮಸ್ಥಾಧ್ಯಕ್ಷ ಅನ್ನೋರು. ಸರಿಯಾ? ಸೊ ಅವರು ಆ ಹುದ್ದೆ ಹೆಸರದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 2024ರಲ್ಲಿ ಕೆನಡಿಯನ್ F1 ಗ್ರ್ಯಾಂಡ್ ಪ್ರಿಕ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದ್ದಾರೆ. ಮ್ಯಾಕ್ಸ್ ವೆರ್ಸ್ಟಪ್ಪನ್ ಅಂತ ಬರ್ತಾರೆ. ಓಕೆ, ಈ ಮ್ಯಾಕ್ಸ್ ವೆರ್ಸ್ಟಪ್ಪನ್ ಅನ್ನೋರು F1
ಗ್ರ್ಯಾಂಡ್ ಪ್ರಿಕ್ಸ್ ಪ್ರಶಸ್ತಿಯನ್ನು ಕೆನಡಿಯನ್ ಗ್ರ್ಯಾಂಡ್ ಪ್ರಿಕ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಎಷ್ಟರಲ್ಲಿ 2024ರಲ್ಲಿ ಸರಿಯಾ ಇದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಏಷ್ಯನ್ ಮಹಿಳಾ ಹಾಕಿ ಚಾಂಪಿಯನ್ಶಿಪ್ 2024 ಎಲ್ಲಿ ಆಯೋಜಿಸಲಾಗಿದೆ? ರೀಸೆಂಟ್, ಇದು ಭಾಳ ರೀಸೆಂಟ್ ಆಗಿರೋ ಕರೆಂಟ್ ಅಫೇರ್ ಇದು, ಲೈಕ್ ನವೆಂಬರ್ ಮತ್ತು ಡಿಸೆಂಬರಲ್ಲಿ ಇರೋ ಕರೆಂಟ್ ಅಫೇರ್ಸ್ ಅಂತ ಅನಿಸುತ್ತೆ ಇದು. ಓಕೆ, ಸೊ ಇದು ಬಿಹಾರದ ರಾಜ್ಗೀರ್ ಹಾಕಿ ಕ್ರೀಡಾಂಗಣದಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು. ಯಾವುದು? ಏಷ್ಯನ್ ಮಹಿಳಾ ಹಾಕಿ ಚಾಂಪಿಯನ್ಶಿಪ್ಪನ್ನು, ಸರಿನಾ, ಕ್ರಿಕೆಟ್ದಲ್ಲ, ಮಹಿಳಾ ಹಾಕಿ ಚಾಂಪಿಯನ್ಶಿಪ್ ಕೇಳ್ತಾ ಇದ್ದಾನೆ ಅವನು. ಸೊ ಇದರಲ್ಲಿ ಫೈನಲಲ್ಲಿ ಯಾರ್ಯಾರು ಆಡಿದ್ರು ಅಂದರೆ ಇಂಡಿಯಾ ಮತ್ತು ಚೀನಾ ಆಡಿತ್ತು. ಇಂಡಿಯಾ ವಿನ್ ಆಯಿತು, ಚೀನಾ ಸೋತು. ಎಷ್ಟು ಅಂಕಗಳಿಂದ ಅಂದರೆ 1-0 ಅಂಕಗಳಿಂದ. 1 ಗೆದ್ದವರು ಯಾರು? ನಮ್ಮ ಭಾರತೀಯರು, 0 ಅವ್ರದ್ದು, ಸರಿನಾ. ಸೊ ಸಿಂಪಲ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2024 ಮತ್ತು 2025 ಕೇಂದ್ರ ಬಜೆಟ್ನಲ್ಲಿ ಮಾಡಿದ ಘೋಷಣೆಯ ಪ್ರಕಾರ ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಯುವ ಜನರಿಗಾಗಿ ಅಥವಾ ಯುವ ಮಕ್ಕಳಿಗಾಗಿ ಯಾವ ಯೋಜನೆಯನ್ನು ಪ್ರಾರಂಭಿಸಿದರು? NPS. ಓಕೆ, NPS ವಾತ್ಸಲ್ಯ ಅನ್ನುವ ಯೋಜನೆ ಬರುತ್ತೆ. ಆ NPS ವಾತ್ಸಲ್ಯ ಅನ್ನುವ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ, ಸರಿನಾ. ಸೊ ಇದು ಪ್ರತಿ ವರ್ಷ 1,000 ರೂಪಾಯಿ ಅಲ್ಲಿ ನಾವು ಕೂಡಿಡಬೇಕಾಗುತ್ತೆ. ಎಲ್ಲಿ? NPS ವಾತ್ಸಲ್ಯದಲ್ಲಿ, ಸರಿನಾ. ಇದು ಗೊತ್ತಿರಲಿ. ಯಾರು? ಪೋಷಕರು, ಸರಿನಾ. ಪೋಷಕರು ಅಥವಾ ಮಕ್ಕಳಿಗೆ ಯಾರಾದರೂ ಹಿತೈಷಿಗಳು ಅವರು ಇಡ್ಬೋದು, ಇಲ್ಲ ಮಕ್ಕಳೇ ಇಡ್ಬೋದು, ಸರಿನಾ. ಗರಿಷ್ಠ ಎಷ್ಟು ಲಿಮಿಟ್ ಇದೆ ಅಂತ ಕೇಳ್ತಾನೆ. ಗರಿಷ್ಠ ಏನು ಲಿಮಿಟ್ ಇಲ್ಲ ಅದಕ್ಕೆ, ಸರಿಯಾ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 20 ಅಂಶಗಳ ಕಾರ್ಯಕ್ರಮದ ಮಾರ್ಗನಕ್ಷೆಯನ್ನು ಯಾವಾಗ ಸಿದ್ಧಪಡಿಸಲಾಯಿತು? 20 ಅಂಶಗಳ ಕಾರ್ಯಕ್ರಮ ಹೇಳಿದ್ದೀನಿ ಅಲ್ವಾ? ಎಷ್ಟರಲ್ಲಿ? 1975ರಲ್ಲಿ, ಸರಿನಾ. 1975ರಲ್ಲಿ ಪ್ರಾರಂಭಿಸಲಾಗ್ತದೆ. ಇದನ್ನು ನೆಕ್ಸ್ಟ್ 1982 ಮತ್ತು 86ರಲ್ಲಿ ರೀಪ್ರೋಗ್ರಾಮ್ ಮಾಡ್ತದೆ ಇದನ್ನು, ಸರಿನಾ, ಮರುಸಂಘಟಿಸಲಾಗ್ತದೆ. ಮತ್ತು ಇನ್ನೊಂದು 2006ರಲ್ಲಿ ಕೂಡ ಮರುಸಂಘಟನೆ ಮಾಡಲಾಗ್ತದೆ. ಎಷ್ಟನೇ ಪಂಚವಾರ್ಷಿಕ ಯೋಜನೆ ಅಂತ ಕೇಳಿದ್ರೆ 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇದನ್ನು ತರಲಾಗ್ತದೆ. ಯಾರು? ಇಂದಿರಾ ಗಾಂಧಿ ಅವರು ಇದನ್ನು ತರ್ತಾರೆ. ಓಕೆ, ಇಂದಿರಾ ಗಾಂಧಿ ಅವರು, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದ ಅಂತ್ಯಕ್ಕೆ ಯಾವ ಘಟನೆ ಕಾರಣವಾಯಿತು? 1857ರ ದಂಗೆ, ಸಿಂಪಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1857ರ ಸ್ವಾತಂತ್ರ್ಯ ಸಂಗ್ರಾಮ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಯಾರು ಬರೆದಿದ್ದಾರೆ? ವಿ ಡಿ ಸಾವರ್ಕರ್, ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು, ಸರಿನಾ. ಸೊ ಇವರು ಯಾವ ರಾಜ್ಯದವರು? ಮಹಾರಾಷ್ಟ್ರ ರಾಜ್ಯದವರು, ಸರಿನಾ. ಮಹಾರಾಷ್ಟ್ರ ರಾಜ್ಯದವರು, ಸರಿಯಾ, ಗೊತ್ತಿರಲಿ ಇದು ನಿಮಗೆ. ಆ್ಯಂಡ್ ದೆನ್ ಮಿತ್ರ ಮೇಳ ಎನ್ನುವ ಒಂದು ಸಂಘಟನೆಯನ್ನು ಸ್ಟಾರ್ಟ್ ಮಾಡಿದವರು ಕೂಡ ಇವರೇ. ಅಭಿನವ ಭಾರತ ಎನ್ನುವ ಒಂದು ಸಂಘಟನೆ ಸ್ಟಾರ್ಟ್ ಮಾಡಿದವರು ಕೂಡ ಇವರೇ. ಯಾರು? ವಿ ಡಿ ಸಾವರ್ಕರ್ ಅವರು, ಸರಿನಾ. ಅದು ಕೇಳ್ತಾನೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಜೂನಿಯರ್ ಮಹಿಳಾ ಹಾಕಿ ಟೂರ್ನಮೆಂಟ್ 2024ರಲ್ಲಿ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ. ಇದು ಏಷ್ಯನ್ ಹಾಕಿ ಟೂರ್ನಮೆಂಟ್ ಅಲ್ಲ, ಇದು ಜೂನಿಯರ್ ಮಹಿಳಾ ಹಾಕಿ ಟೂರ್ನಮೆಂಟ್ ಕೇಳಿದ್ದಾನೆ, ಸರಿನಾ. ಇದು ಎಲ್ಲಿ ನಡೀತು ಅಂತ ಕೇಳಿದ್ರೆ ಓಮಾನ್ ದೇಶದ ಮಸ್ಕತ್ನಲ್ಲಿ ಇದು ನಡೆದಿದೆ. ಓಮಾನ್ ದೇಶದ ರಾಜಧಾನಿ ಯಾವುದು? ನಿಮಗೆ ಮಸ್ಕತ್ ಆಗುತ್ತೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ, ಸರಿಯಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಜುಲೈ 2024ರಲ್ಲಿ ಕೇಂದ್ರ ನೌಕರರ ತುಟ್ಟಿ ಭತ್ಯೆ ಎಷ್ಟು ಹೆಚ್ಚಾಗುತ್ತದೆ ಅಂತ ಕೇಳಿದ್ದಾನೆ. ಎಷ್ಟು ಹೆಚ್ಚಾಗಿದೆ? ಆ್ಯಕ್ಚುಲಾಗಿ ಬಜೆಟಲ್ಲಿ ಹೆಚ್ಚು ಮಾಡ್ತಾರೆ. ಸೊ ಎಷ್ಟು ಅಂದರೆ 2024 ಜುಲೈಯಲ್ಲಿ 50%ರಿಂದ 53%ಗೆ DAಯಲ್ಲಿ, ಓಕೆ, ನೌಕರರ ತುಟ್ಟಿ ಭತ್ಯೆಯಲ್ಲಿ ಇತ್ತೀಚಿನ ಹೆಚ್ಚಳವಾಗಿದೆ, ಸರಿನಾ. 50ರಿಂದ 53ರವರೆಗೂ ಹೆಚ್ಚಳ ಮಾಡಿದ್ದಾರೆ, ಸರಿಯಾ. ಇದು ಗೊತ್ತಿರಲಿ ನಿಮಗೆ. ಹಾಗೆ DR ಅಂತ ಬರುತ್ತೆ, ಓಕೆ, ಡಿಯರ್ನೆಸ್ ರಿಲೀಫ್ ಅಂತ. ಸೊ ಇದು ಎಷ್ಟು ಹೆಚ್ಚಳ ಮಾಡಿದ್ದಾರೆ ಅಂದರೆ 3% ಹೆಚ್ಚಳಕ್ಕೆ ಅನುಮೋದಿಸಲಾಗಿದೆ, ಸರಿಯಾ. ಇದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ UPS ಅಂತ ಬರುತ್ತೆ, ಓಕೆ. UPS ಸ್ಕೀಮ್ ಎದಕ್ಕೆ ಸಂಬಂಧಿಸಿದೆ ಹೇಳ್ಬೋದಾ? ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಂತ, ಓಕೆ. UPS ಅಂದರೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಂತ. ಈ ಸ್ಕೀಮ್ ಯಾವಾಗ ಜಾರಿಗೆ ಬರ್ತದೆ ಅಂದರೆ ಏಪ್ರಿಲ್ 1, 2025ರಂದು ಜಾರಿಗೆ ಬರ್ತದೆ. ಸೊ ಇದು ಘೋಷಣೆ 2024ರಲ್ಲೇ ಬಜೆಟ್ನಲ್ಲೇ ಆಗಿದೆ. ಬಟ್ ಇದು ಜಾರಿಗೆ ಬರೋದು ನಿಮಗೆ 2025 ಏಪ್ರಿಲ್ 1ರಂದು ಜಾರಿಗೆ ಬರ್ತದೆ. ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಂತ. ಅಂದರೆ ಎಲ್ಲ ನೌಕರರು ಕೂಡ ಸೇಮ್ ಪೆನ್ಷನ್ ಬರೋ ಹಾಗೆ ಒಂದು ಸ್ಕೀಮ್ ಇದೆ, ಓಕೆ. ಎಲ್ಲ ಸೇಮ್ ಶ್ರೇಣಿ ಸೇಮ್ ಪಿಂಚಣಿ ಅಂತ ಇದು, ಸರಿನಾ. ಸೊ NPS ಅಂತ ಬರುತ್ತೆ, ನ್ಯೂ ಪೆನ್ಷನ್ ಸ್ಕೀಮ್ ಅಂತ, ಓಕೆ. ಇದು ಎಷ್ಟರಲ್ಲಿ ಬಂತು ಅಂದರೆ 2004ರಲ್ಲಿ ಬಂದಿದೆ, ಸರಿಯಾ. 2004ರಲ್ಲಿ. ಇದು ಕೂಡ ನಿಮ್ಗೆ ಗೊತ್ತಿರಲಿ. ಸೊ ಇದ್ರ ಬಗ್ಗೆ ಕೇಳ್ತಾನೆ. ಈ UPS ಅನ್ನು ಅಳವಡಿಸಿಕೊಂಡ ಮೊದಲ ರಾಜ್ಯ ಯಾವುದು ಅಂತ ಕೇಳ್ತಾನೆ ನಿಮಗೆ. ಈ UPS ಅನ್ನು ಅಳವಡಿಸಿಕೊಂಡ ಮೊದಲ ರಾಜ್ಯ ಯಾವುದು ಅಂದರೆ ಮಹಾರಾಷ್ಟ್ರ, ಸರಿಯಾ. ಇದು ನಿಮ್ಗೆ ಗೊತ್ತಿರಲಿ. ಕೇಳ್ತಾನೆ ಇಂಪಾರ್ಟೆಂಟ್ ಇದೆ. ಬಟ್ ನಮ್ಮ ಕರ್ನಾಟಕ ಅಳವಡಿಸ್ಕೊಂಡಿದೆಯಾ? ಇನ್ನೂ ಇಲ್ಲ. ಯಾಕಂದರೆ ನಮ್ಮ ಕರ್ನಾಟಕ ಮತ್ತು ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ, ತೆಲಂಗಾಣ ಇವೆಲ್ಲವೂ ಕೂಡ ವಿರೋಧಿಸ್ತಾ ಬಂದಿದ್ದಾವೆ. ಸೊ ಇನ್ನೂ ಏನು ಅಪ್ಲೈ ಮಾಡ್ಕೋತಿದ್ದಾವ ಅಥವಾ ಮಾಡ್ಕೊಳ್ಳಲ್ವಾ ಇನ್ನೂ ಗೊತ್ತಿಲ್ಲ, ಸರಿಯಾ. ಇದು ನಿಮ್ಗೆ ಗೊತ್ತಿರಲಿ. ಸೊ ಇಷ್ಟು ಹೇಳ್ತಾ ಇಲ್ಲಿಯವರೆಗೆ ಕ್ಲಾಸನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ಸೊ ಇದಾಗಿತ್ತು ಇಲ್ಲಿಯವರೆಗೆ 17th ಮಾರ್ಚ್ ಫಸ್ಟ್ ಶಿಫ್ಟ್ RPF ಕಾನ್ಸ್ಟೇಬಲ್ ಎಕ್ಸಾಮ್ ಅನಾಲಿಸಿಸ್. ಸೊ ಇಲ್ಲಿವರೆಗೂ ನೀವು ವಿಡಿಯೋ ನೋಡ್ತಾ ಇದ್ದೀರಿ ಅಂತ ಅಂದರೆ ಸೊ
ಮನಸ್ಸಿಂದ ಹೇಳ್ತಾ ಇದ್ದೀನಿ, ಧನ್ಯವಾದಗಳು. ಸೊ ಹಾಗೆ ನಿಮಗೆ ಒಂದು ಕೋರ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ, ಏನು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ದು ಎಲ್ಲ ಕ್ಲಾಸ್ಗಳು, ಓಕೆ, ಎಲ್ಲ ಕ್ಲಾಸ್ಗಳು ನಿಮಗೆ ಫ್ರೀಯಲ್ಲಿ. ಓಕೆ, ಸೊ ನಿಮಗೆ ಒಂದು ಪೇಡ್ ಕೋರ್ಸ್ ನೀವು ಏನು ತೊಗೋತೀರಾ ಗೊತ್ತಾ, ನೀವು ಆನ್ಲೈನಲ್ಲಿ ಏನಾದರೂ ಪೇಡ್ ಕೋರ್ಸ್ ತೊಗೊಂಡ್ರೆ ನಿಮ್ಗೆ ಮಿನಿಮಮ್ ಒಂದು 2,000ದಿಂದ 3,000 ದುಡ್ಡು ಖರ್ಚು ಮಾಡ್ತಾರೆ ನಿಮ್ಮ ಕಡೆಯಿಂದ. ಓಕೆ, ಸೊ ನಮ್ಮ ಒಂದು ಪ್ರೈವೇಟ್ ಒಂದು ನಮ್ಮದು ಆ್ಯಪ್ ಇದೆ, ಆ ಆ್ಯಪಲ್ಲಿ ನೀವು ಕ್ಲಾಸ್ ತೊಗೊಳ್ಳಿ, ನಿಮಗೆ ಏನೋ ಕ್ಲಾಸ್ ಮಾಡಿಕೊಡ್ತೀವಿ, 2,000ದಲ್ಲಿ ನಿಮಗೆ ಕ್ಲಾಸ್ ಮಾಡಿಕೊಡ್ತೀವಿ, ಎಲ್ಲ ನೋಟ್ಸ್ ಕೊಡ್ತೀವಿ, ಎಲ್ಲ ನಿಮಗೆ ಫುಲ್ ಕಲಿಸ್ತೀವಿ ಅಂತ. ಬಟ್ ಆದರೂ ಕೂಡ ಎಷ್ಟೋ ಜನ ನನಗೆ ಪರ್ಸ್ನಲ್ ಆಗಿ ನನಗೆ ಮೆಸೇಜ್ ಮಾಡಿದ ಹುಡುಗರು ಹೇಳೋದು ಏನು ಅಂದರೆ, ಸರ್ ನಾನು ಕೋಚಿಂಗ್ ಕೂಡ ತೊಗೊಂಡಿದ್ದೀನಿ, ಎಷ್ಟು ದುಡ್ಡು ಕೊಟ್ಟು ನಾನು ತೊಗೊಂಡಿದ್ದೀನಿ, ಬಟ್ ಅದು ಯೂಸ್ ಆಗಲಿಲ್ಲ ಸರ್. ಸೊ ಅದರ ಸಲುವಾಗಿ ನಿಮ್ಗೆ ಏನಂದರೆ ಫ್ರೀಯಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ, ಒಂದು ನಿಮಗೆ ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೇಲಿಸ್ಟಲ್ಲಿ ನೀವು ಹೋದರೆ ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಚ್ ಕೋರ್ಸ್ ಅಂತ ನಿಮಗೆ ಸಿಗುತ್ತೆ. ಸೊ ಅಲ್ಲಿ ಆಲ್ರೆಡಿ ಇವಾಗ 2 ಕ್ಲಾಸ್ ಮಾಡಿದ್ದೀನಿ, ಬಟ್ ನಿಮಗೆ ಫುಲ್ ಕಂಪ್ಲೀಟ್ ಆ ಕೋರ್ಸ್ನ ನಿಮಗೆ ಕಂಪ್ಲೀಟ್ ಮಾಡಿಕೊಡ್ತೀನಿ. ಹಿಸ್ಟ್ರಿ ಆಗಲಿ ಆ್ಯಂಡ್ ಸಂವಿಧಾನ ಆಗಲಿ ಆ್ಯಂಡ್ ಅಂದರೆ ಎಕನಾಮಿಕ್ಸ್ ಆಗಲಿ ಮತ್ತು ಸೈನ್ಸ್ ಆಗಲಿ ಮತ್ತು ನಿಮಗೆ ಈ ಸ್ಟ್ಯಾಟಿಕ್ GK ಆಗಲಿ, ಇವೆಲ್ಲವೂ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲವೂ ಕೂಡ ನಿಮಗೆ ಕವರ್ ಮಾಡಿಕೊಡ್ತೀನಿ.